ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ವಸತಿ ಶಿಕ್ಷಣ ಸಂಸ್ಥೆಗಳ ಸಮೂಹಗಳಲ್ಲಿ ವಸತಿ ಶಿಕ್ಷಕರನ್ನ ನೇಮಕಾತಿಗೆ ಕಾಲ್ ಮಾಡಿದ್ದಾರೆ. ಈಗ ಆಲ್ರೆಡಿ ಕಾಲ್ ಮಾಡಿ ಒಂದು 10-15 ಡೇಸ್ ಆಗಿದೆ. ಆಗಸ್ಟ್ 13ನೇ ತನಕ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಸೊ ತುಂಬಾ ಜನ BEd ವಿದ್ಯಾರ್ಥಿಗಳು ಅಥವಾ ನಮ್ಮ ಹಳೆ ವಿದ್ಯಾರ್ಥಿಗಳು ಸರ್ ಇದಕ್ಕೆ ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿ ವಸತಿ ಶಿಕ್ಷಕರಿಗೆ ಬಗ್ಗೆ ಹೇಳಿ. ಸೊ ಮುಂಬರುವ GPT ಅಥವಾ GPSTR HSTR ಹೈಸ್ಕೂಲ್ ಟೀಚರ್ಗೆ, ಯಾಕಂದ್ರೆ ತುಂಬಾ ಜನ TET ಪಾಸೇ ಮಾಡಿಲ್ಲ. ಸೊ ಹಾಗಾಗಿ ಇವರಿಗೆ ಈ ಒಂದು ಅಪ್ಲಿಕೇಶನ್ಗೂ ಹಾಕ್ಲಿಕ್ಕೆ ಬರಲ್ಲ, ನೆಕ್ಸ್ಟ್ ಬರುವಂತ GPSTRಗೂ ಹಾಕ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಅವ್ರಿಗೆ ಪ್ರೌಢ ಶಾಲೆ ಶಿಕ್ಷಕರು ಅಂತ ಏನಿದಾರಲ್ವಾ, ಸೊ ಅದಕ್ಕೆ ಮಾತ್ರ ಹಾಕ್ಲಿಕ್ಕೆ ಬರ್ತದೆ, ಯಾಕಂದ್ರೆ ಅದಕ್ಕೆ TET ಕಡ್ಡಾಯ ಇಲ್ಲ. ಹಾಗಾಗಿ ಸೊ ಇದಕ್ಕೊಂದು ಸ್ಟ್ರಾಟಜಿ ಹೇಳಿ ಸರ್, ಜನರಲ್ ಪೇಪರ್ ಹೇಗೆ ಓದ್ಕೊಳ್ಬಹುದು. ಯಾಕಂದ್ರೆ ಯಾರು ಎಕ್ಸಾಮ್ ಕಾಲ ಆದ್ಮೇಲೆ ಓದೋದಲ್ಲ, ಮುಂಚೆಯಿಂದ ಯಾರು ತಯಾರಿರ್ತಾರೆ ಅವರು ಸ್ವಲ್ಪ ಮುನ್ನಡೆಯಲ್ಲಿ ಇರ್ತಾರೆ. ಹಾಗಾಗಿನೇ ಈ ವಸತಿ ಶಾಲಾ ಶಿಕ್ಷಕರ ಒಂದು ನೇಮಕಾತಿಗೆ ಒಂದು ಸ್ಟ್ರಾಟಜಿ ವಿಡಿಯೋನ ನಾನು ನಿಮಗೆ ಇವಾಗ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಇದರಲ್ಲಿ ನಾನು ಕೆಲವೊಬ್ಬರಿಗೆ ನೇಮಕಾತಿ ಒಂದು ಅಧಿಸೂಚನೆಯಲ್ಲಿ ಒಂದಿಷ್ಟು ಡೌಟ್ಸ್ ಇದೆ, ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಹಾಗಾದ್ರೆ ಸಬ್ಜೆಕ್ಟ್ ವೈಸ್ ಕಂಪ್ಲೀಟ್ ಸ್ಟ್ರಾಟಜಿ ವಿಡಿಯೋಗೆ ವಸತಿ ಶಾಲೆ ಶಿಕ್ಷಕರ ನೇಮಕಾತಿ ಬಗ್ಗೆ ಸೊ ರಿಲೇಟೆಡ್ ಇರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಇದರಲ್ಲಿ GK ಪೇಪರ್ ಹೇಗೆ ಓದಬೇಕು, ಸೊ KA ಪ್ಯಾಟರ್ನ್, ಯಾಕಂದ್ರೆ 2000 ಲಾಸ್ಟ್ ಇದ್ರ ನೇಮಕಾತಿ ಯಾವಾಗ ಗೊತ್ತಾ, 22ರಲ್ಲೇನೋ ಪ್ರಿನ್ಸಿಪಲ್ ನೇಮಕಾತಿ ಮಾಡಿದ್ದಾರೆ, 17-18ರಲ್ಲಿ ಕಳೆದ ಬಾರಿಯ ವಸತಿ ಶಾಲೆದು ನೇಮಕಾತಿ ಮಾಡಿದ್ದಾರೆ. ನಿಮ್ಗೆ ಅದ್ರದ್ದು ಯಾವುದೇ ವೆಬ್ಸೈಟ್ ನಲ್ಲಿ ಏನೂ ಸಿಗಲ್ಲ ಮಾಹಿತಿ. ಸೊ KAದು ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ನೋಡೋಣ. ಹಾಗೆ ಈ ಒಂದು ವಿಡಿಯೋ ಇದೆಯಲ್ಲ ಸ್ನೇಹಿತರೆ, ಇದು ನಾಟ್ ಓನ್ಲಿ ಫಾರ್ ಏನು ವಸತಿ ಶಾಲೆ ಶಿಕ್ಷಕರು ಅಂತ ಅಷ್ಟೇ ಅಲ್ಲ, ಇದು ಮುಂದೆ ಎಲ್ಲಾ BEd ಆಗಿರೋ ಎಲ್ಲ ವಿದ್ಯಾರ್ಥಿಗಳು ನೋಡ್ಬೇಕಾಗ್ತದೆ. ಜೊತೆಗೆ BCA BSc ಕಂಪ್ಯೂಟರ್ ಸೈನ್ಸ್, BE ಇನ್ ಕಂಪ್ಯೂಟರ್ ಸೈನ್ಸ್ ಅವರು ಕೂಡ ಈ ವಿಡಿಯೋನ ನೋಡಬೇಕಾಗ್ತದೆ. ಯಾಕೆ ಅಂತ ಹೇಳ್ತೀನಿ. ಸೊ ಮುಂಬರುವ ಮತ್ತು GPSTR HSTRಗೂ ಈ ವಿಡಿಯೋ ಉಪಯುಕ್ತ ಆಗಿರುತ್ತೆ. ಸೊ ಎಲ್ಲರಿಗೂ ಕೂಡ ಸ್ವಾಗತ. ಸೊ ಸ್ನೇಹಿತರೆ, ಈ ವಸತಿ ಶಾಲಾ ಶಿಕ್ಷಕರು ಯಾವ್ಯಾವ ಶಾಲೆಗಳಿಗೆ ಇರುತ್ತೆ ಅಂದ್ರೆ, ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳೇನಿರ್ತವೆ, ಸೊ ಇವಕ್ಕೆಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ. ಇನ್ನು ಮೌಲಾನಾ ಆಜಾದ್ ಇರುತ್ತೆ, ಇನ್ನು ಬೇರೆ ಬೇರೆ ರೀತಿಯ ವಸತಿ ಶಾಲೆಗಳಿರ್ತವೆ, ಅದಕ್ಕೆ ಮತ್ತೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಸೊ ಕೇಂದ್ರೀಯ ವಿದ್ಯಾಲಯ ಮತ್ತೆ ನವೋದಯ ವಿದ್ಯಾಲಯಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡ್ತಾರೆ, ಉಳಿದಿರೋ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಇಲ್ಲಿಂದ KA ಇಂದ ಮಾಡ್ತಾ ಇದ್ದಾರೆ. ಸೊ ಇದು ಮಾಡ್ತಿದ್ದಾರೆ. ಸೊ ಇದು ಗ್ರೂಪ್ C ಮಟ್ಟದಾಗಿರುತ್ತೆ. ಸೊ ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ CBT ಅಥವಾ CET ಅಂತ ಏನ್ ಕರಿತೀವಲ್ವಾ, ಸೊ ಅದನ್ನ ಮಾಡಿರ್ತಾರೆ. ಸೊ ಯಾವ ಟೀಚರ್ಸ್ ಕರೆದಿದ್ದಾರೆ ಅಂದ್ರೆ ನೋಡಿ, ಕನ್ನಡ ಭಾಷೆ ಟೀಚರ್ಸ್ ಕರೆದಿದ್ದಾರೆ 103 ಪೋಸ್ಟ್, ಆಂಗ್ಲ ಭಾಷೆ ಇಂಗ್ಲಿಷ್ ಟೀಚರ್ಸು, ಹಿಂದಿ ಟೀಚರ್ಸು, ಮ್ಯಾಥಮ್ಯಾಟಿಕ್ಸ್ ಟೀಚರ್ಸು, ಸೈನ್ಸ್ ಟೀಚರ್ಸು, ಸೋಷಿಯಲ್ ಸೈನ್ಸ್ ಟೀಚರ್ಸು. ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು BEd ಮಾಡಿಲ್ಲ ಸರ್, TET ಮಾಡ್ಕೊಂಡಿಲ್ಲ ಅಂದ್ರೆ ಅಂದ್ರೂ ಅಪ್ಲೈ ಮಾಡ್ಬೋದು. ಯಾವ್ದು ಗೊತ್ತಾ, ಈ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ. ಸೊ ಅವ್ರಿಗೆ ಯಾರೇನು ಕ್ವಾಲಿಫಿಕೇಶನ್ ಇದೆ, ಮತ್ತೆ 57 ಪೋಸ್ಟ್ ಇರುವಂತದ್ದು ಕಂಪ್ಯೂಟರ್ ಸೈನ್ಸ್, ಒಳ್ಳೆ ಬೋನಸ್. ಯಾಕಂದ್ರೆ ಇದ್ರಲ್ಲೂ ಬರುತ್ತವ್ರಿಗೆ ಮತ್ತೆ ಹೊಸ ಒಂದು C&R ರೂಲ್ಸ್ ಅದ್ರದ್ದು ಕೂಡ ವಿಡಿಯೋ ಮಾಡಿದ್ದೀನಿ ಅಚೀವರ್ಸ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ನೀವು ಅದನ್ನು ನೋಡಿದ್ರೆ BCA BSc ಕಂಪ್ಯೂಟರ್ ಸೈನ್ಸ್ ಅಥವಾ ಏನು ಇದನ್ನ ಓದೋಂಥವ್ರಿಗೆ, ಯಾರಿಗೆ BE ಇನ್ ಕಂಪ್ಯೂಟರ್ ಸೈನ್ಸ್ ಓದೋರಿಗೆ ಈಗ ಯಾವುದೇ ರೀತಿ BEd ಇಲ್ಲದೆ, ಯಾವುದೇ ರೀತಿ TET ಇಲ್ಲದೆ ನೀವು ಹೈಸ್ಕೂಲ್ ಮಟ್ಟದ್ದು ಅಥವಾ ಈ ಶಾಲೆ ಮಟ್ಟದ್ದು 1ರಿಂದ 8ನೇ ತರಗತಿ ಮಟ್ಟದ್ದು ಕಂಪ್ಯೂಟರ್ ಟೀಚರ್ ಆಗ್ಬೋದು. ಮತ್ತೆ ಇತ್ತೀಚೆಗೆ AI ಆಧಾರಿತ ಟೀಚರ್ಸ್ ಕಡ್ಡಾಯ ಮಾಡಿದ್ದಾರೆ. ಸೊ AI ಟೀಚರ್ಸ್ನ ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಗಣಕಯಂತ್ರ ಓದೋರಿಗೆ ಸ್ವಲ್ಪ ಈಗ ಅಡ್ವಾಂಟೇಜಸ್. ಮತ್ತೆ ನೋಡಿ, ತುಂಬಾ ಜನ ಸರ್ PT ಟೀಚರ್ ಆಗಿ 11 ವರ್ಷ 15 ವರ್ಷ 16 ವರ್ಷ ಆಗೋಯ್ತು ಸರ್, ನೇಮಕಾತಿನೇ ಮಾಡ್ತಿಲ್ಲ ಸರ್ ಅಂತ ತುಂಬಾ ಜನ ನಮಗೂ ಕೂಡ ಫಿಸಿಕಲ್ ಟ್ರೈನಿಂಗ್ ಕೊಡ್ತೀವಲ್ವಾ ನಮ್ಮ ಪೊಲೀಸ್ ಹುಡುಗರಿಗೆ, ಆಗ ಸಿಗೋಂಥ PT ಟೀಚರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಈಗ ದೈಹಿಕ ಶಿಕ್ಷಕರು ಕೂಡ 81 ಪೋಸ್ಟ್ ಅನ್ನ ಕರೆದಿದ್ದಾರೆ. ಸೊ ಎಲ್ಲಾ ಟೀಚರ್ಸ್ಗೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಇದೇ ತರ ನಿಮಗೆ ಇನ್ನೂ ಕೆಲವೇ ದಿನಗಳಲ್ಲಿ GPSTR HSTR ಕೂಡ ಕಾಲ್ ಆಗುತ್ತೆ. ಸೊ ಹಾಗಾಗಿ ಈ ವಸತಿ ಶಾಲೆ ಶಿಕ್ಷಕರು ಬಗ್ಗೆ ಹೇಳೋದು. ಮತ್ತೆ ತುಂಬಾ ಜನಕ್ಕೆ ಗೊಂದಲ ಏನಿತ್ತು ಸರ್, CET TET ಅಥವಾ CTET ಅಥವಾ TET ಪಾಸ್ ಆಗಿರ್ಲೇಬೇಕಾ, ಆಗದೇ ಇದ್ರು ಅಪ್ಲೈ ಮಾಡ್ಬೋದಾ ಅಂದ್ರೆ, ಇಲ್ಲಿ ಫಸ್ಟ್ಗೆ ಕೊಟ್ಬಿಟ್ಟೆ ನೋಡಿ ಹೆಚ್ಚುವರಿ ಅರ್ಹತೆಗಳು ಅಂತ. ಸೊ ನೋಡಿ, ಕ್ರಮ ಸಂಖ್ಯೆ 1ರಿಂದ 6ನೇಕ್ಕೆ ಅಂದ್ರೆ ನೋಡಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಇವರಿಗಿಲ್ಲ, BEd ಅವರಿಗಿಲ್ಲ, ಕಂಪ್ಯೂಟರ್ ಟೀಚರ್ಗಿಲ್ಲ. 1ರಿಂದ 6ನೇ ಕ್ರಮ ಸಂಖ್ಯೆ ಬರುವಂತ ಎಲ್ಲಾ ಟೀಚರ್ಸ್ಗೆ, ಅಂದರೆ ಯಾರ್ಯಾರು ಭಾಷಾ ಶಿಕ್ಷಕರು, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಈ ಎಲ್ಲಾ ಶಿಕ್ಷಕರು, ಪ್ರೌಢ ಶಿಕ್ಷಣ ಶಾಲಾ ಇಲಾಖೆ ನಡೆಸುವಂತಹ
ಟೀಚರ್ ಅಂಡ್ ಎಲಿಜಿಬಿಲಿಟಿ ಟೆಸ್ಟ್ TET ಅದರಲ್ಲಿ 2ನೇ ಪತ್ರಿಕೆಯನ್ನ ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವಂತಹ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ CTET ಅಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರ್ತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ TET ಪೇಪರ್ 2 ಆಗಿರಬೇಕು ಅಥವಾ CTET ನೀವು ಅರ್ಹತೆ ತಗೊಂಡಿದ್ರೆ ಮಾತ್ರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾರ್ಯಾರು ವಿಡಿಯೋ ಸರ್ ನಾನು TETನೇ ಆಗಿಲ್ಲ ಈ ವಿಡಿಯೋ ನೋಡ್ಬೇಕಂದ್ರೆ ಅವರು ಕೂಡ ನೋಡಿ. ಯಾಕಂತಂದ್ರೆ ಇವೊಂದು ನೀವು TET ಮಾಡಿಲ್ಲ ಅಂದ್ರೂ ಕೂಡ ಮುಂಬರುವಂತ HSTR ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗ್ತದೆ ಇದು. ಸೊ ಹಾಗಾಗಿ ಆ ವಿಡಿಯೋನ ಯಾರು ಸ್ಟಾಪ್ ಮಾಡಬೇಡಿ. ಸೊ ಯಾರು TET ಮಾಡಿದ್ದೀರಾ ಅವ್ರು ಇದನ್ನು ದಯವಿಟ್ಟು ನೋಡಿ ಅಂತ ಹೇಳ್ತಾ ಸೊ ಇದೊಂದಿದೆ. ಮತ್ತೆ ಇನ್ನೊಂದು, ಈಗ ನಿಗದಿಪಡಿಸಿದ ವಿದ್ಯಾರ್ಥಿನ ಹೊರತುಪಡಿಸಿ ಸರ್ ಅಪ್ಲಿಕೇಶನ್ ತಗೊಂಡ್ಬಿಡ್ತು ನಾನು ಹಾಕ್ಬಿಟ್ಟೆ ಇವಾಗ ಗೊತ್ತಾಯಿಲ್ಲ ಅಂತ ಹೇಳಂಗಿಲ್ಲ. ಸೊ ಅವ್ರು ಹೇಳ್ಬಿಟ್ಟಿದ್ದಾರೆ ಕಟ್ಟುನಿಟ್ಟಾಗಿ ಏನಂತ, ಈ ವಿದ್ಯಾರ್ಥಿನ ಹೊರತುಪಡಿಸಿ ಯಾವುದೇ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ ಮುಂದಿನ ಪ್ರಕ್ರಿಯೆಗಳಲ್ಲಿ ಅನರ್ಹಗೊಂಡರೆ ಅದಕ್ಕೆ ಯಾವುದೇ ರೀತಿ ಪ್ರಾಧಿಕಾರ ಜವಾಬ್ದಾರಿಯುತ ಅಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಹೇಳಿದೆ. ಆಯ್ತಾ. ಈಗ ಈ ವಿಡಿಯೋನ ಮಾಡ್ತಿರೋಂಥ ಉದ್ದೇಶ ಏನು ಅಂತಂದರೆ, ವಸತಿ ಶಾಲಾ ಶಿಕ್ಷಕರಿಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ 13 ಆಗಸ್ಟ್ ತನಕ ಇನ್ನೂ ಕೂಡ ಕಾಲಾವಕಾಶ ಇದೆ. ಈ ವಿಡಿಯೋ ಮಾಡೋ ಹೊತ್ತಿಗೆ ಇನ್ನೂ 15-16 ದಿನ ನಿಮಗೆ ಅವಕಾಶ ಇದೆ ಅರ್ಜಿ ತುಂಬಲಿಕ್ಕೆ. ಸೊ ಯಾರು ಇನ್ನೂ ಅರ್ಜಿ ತುಂಬಿಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಅರ್ಜಿ ತುಂಬಿ. ಸೊ ಯಾರು TET ಮಾಡ್ಕೊಂಡಿದ್ದೀರಾ, ಯಾರು CTET ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಅರ್ಜಿ ತುಂಬಿ. ಅಥವಾ ಯಾರು ಮುಂಬರುವಂಥ ಎಕ್ಸಾಮ್ಸಿಗೆ ಓದ್ತಾ ಇದ್ದೀರಾ ಅವರು ಕೂಡ ಏನೋ ಇದಕ್ಕೆ ಅರ್ಜಿ ತುಂಬಲಿಕ್ಕೆ ಬರೋದಿಲ್ಲ, ಬಟ್ ಏನು ಅಂದರೆ ಕಂಟಿನ್ಯೂಸ್ ಆಗಿ ಈ ಸ್ಟ್ರಾಟಜಿ ವಿಡಿಯೋನ ನೋಡಿ ಅಂತ ಹೇಳ್ತಾ. ಸೊ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಇವ್ರು ಏನು ಮಾಡಿದ್ದಾರೆ ಅಂದರೆ ಯಾವ ಶಾಲೆಯಲ್ಲಿ ಎಷ್ಟು ಶಿಕ್ಷಕರಿದ್ದಾರೆ ಅನ್ನೋ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿಲ್ಲ ಅಥವಾ ಹುದ್ದೆ ಹಂಚಿಕೆಯನ್ನು ಬಿಟ್ಟಿಲ್ಲ. ಬಟ್ ಏನು ಬಿಟ್ಟಿದ್ದಾರೆ ಅಂತಂದರೆ ಹುದ್ದೆ ವರ್ಗೀಕರಣವನ್ನು ಬಿಟ್ಟಿದ್ದಾರೆ, ಯಾವ ಥರದವರಿಗೆ ಪೋಸ್ಟ್ ಅಂತ. ಉದಾಹರಣೆಗೆ ನೀವು ಸೈನ್ಸ್ ಟೀಚರ್ ಆಗಿದ್ರೆ, ವಿಜ್ಞಾನ ಶಿಕ್ಷಕರಾಗಿದ್ದರೆ, ಫಿಸಿಕ್ಸ್ ಮ್ಯಾಥ್ಸ್ ಅಥವಾ ಕೆಮಿಸ್ಟ್ರಿ ಅಥವಾ ಬಯೋಲಜಿ ಓದಿರೋವಂಥವ್ರಾಗಿದ್ದರೆ, ಸೊ ನಿಮಗಿಲ್ಲಿ ನೋಡಿ ಒಟ್ಟಾರೆ 100 ಪೋಸ್ಟ್ ಇರೋವಂಥದ್ದು. ಬಟ್ 100 ಪೋಸ್ಟು ನಿಮಗೆ ಬರುತ್ತಾ ಅಂತಂದರೆ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಉದಾಹರಣೆಗೆ ನೀವು ಪರಿಶಿಷ್ಟ ಜಾತಿ ಪ್ರವರ್ಗ ABC ಅಂತ ಒಳ ಮೀಸಲಾತಿ ಆಗಿದೆ. ಇದನ್ನು ಹೇಳಿದ್ರೆ ಕನ್ಫ್ಯೂಸ್ ಆಗ್ಬೋದು, ಬೇರೆದು ಹೇಳ್ತೀನಿ ನೋಡಿ. ಕೆಟಗರಿ 2B ತುಂಬ ಜನ ಇರ್ತೀರಾ ಅಥವಾ 2A ತುಂಬ ಜನ ಇರ್ತೀರಾ. ಸೊ ಅವ್ರು ನೋಡಿ ಇತರೆ ಅಭ್ಯರ್ಥಿಗಳಿರುತ್ತಲ್ವಾ, ಇತರೆ ಅಭ್ಯರ್ಥಿಗಳು ಇಲ್ಲಿ ಇದೆಯಲ್ಲ, ಇದು ಎಲ್ರಿಗೂ ಬರುತ್ತೆ. ಆಯಿತಾ. ಅದು ಒಂದು ಅಂದರೆ ಈಗ ನೀವು ಕೆಟಗರಿ 2B ಇದ್ದು ಅಥವಾ 2A ಇದ್ದರೆ ಈ 2 ಪೋಸ್ಟ್ ಎಲ್ಲರಿಗೂ, ಎಲ್ಲ ಕೆಟಗರಿ 2A ಇರೋ ವಿದ್ಯಾರ್ಥಿಗೂ ಬರುತ್ತೆ. ಪ್ಲಸ್ ಈ ಸಾಮಾನ್ಯ ಅಭ್ಯರ್ಥಿ 8 ಪೋಸ್ಟ್ ಇರುತ್ತಲ್ವಾ, ಈ ಪೋಸ್ಟು ಎಲ್ರಿಗೂ ಬರುತ್ತೆ. ಇದನ್ನು ಹೊರತುಪಡಿಸಿ ನೀವೇನಾದರೂ ಮಹಿಳಾ ಅಭ್ಯರ್ಥಿ ಆಗಿದ್ರೆ ಈ 6 ಪೋಸ್ಟು ಬರುತ್ತೆ. ನೀವು ಗ್ರಾಮೀಣ ಆಗಿದ್ರೆ ಈ 4 ಪೋಸ್ಟು ಬರುತ್ತೆ. ಅಥವಾ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರೆ ಈ ಪೋಸ್ಟ್ ಸಹ ಬರುತ್ತೆ. ಆಯಿತಾ. ಅಥವಾ ಯೋಜನಾ ನಿರಾಶ್ರಿತರಾಗಿದ್ದರೆ ಆ ಪೋಸ್ಟ್ ಕೂಡ ಆ್ಯಡ್ ಆಗ್ತದೆ. ಸೊ ಈ ರೀತಿ ನೀವು ಒಟ್ಟಾರೆ 8, 10, 16, 20, 21 ಪೋಸ್ಟಿಗೆ ನೀವು ಎಲಿಜಿಬಲ್ ಕಾಂಪೀಟ್ ಮಾಡ್ತಾ ಇರ್ಬೋದು. ಅಥವಾ ಇಲ್ಲ ಸರ್ ನನಗೆ ಯಾವುದೇ ಮೀಸಲಾತಿ ಇಲ್ಲ ಅಂತ ಅನ್ನೋರು ನೀವು ಕೇವಲ 8 ಪೋಸ್ಟಿಗಷ್ಟೇ ನೀವು ಕಾಂಪೀಟ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ನೀವು 100 ಪೋಸ್ಟ್ ಇದೆ ಹೌದು, ಆದರೆ ವರ್ಗೀಕರಣ ಮಾಡಿದಾಗ ಪೋಸ್ಟ್ಗಳ ಸಂಖ್ಯೆ ಏನಾಗ್ತದೆ ನಿಮಗೆ 25, 30 ಈ ಥರ ರೇಂಜ್ನಲ್ಲಿ ಬರ್ತದೆ. ಸೊ ಹಾಗಾಗಿ ಕಾಂಪಿಟೇಷನ್ ಇದೆ ಒಂದು. ಮತ್ತು ಹಲವಾರು ಒಂದು ಲಾಸ್ಟ್ HSTR ನೇಮಕಾತಿ ಆಗಿರೋದು 2015ಕ್ಕೆ, ಲಾಸ್ಟ್ GPSTR ನೇಮಕಾತಿ ಆಗಿರೋದು 2022ಕ್ಕೆ, ಲಾಸ್ಟ್ ವಸತಿ ಶಿಕ್ಷಕರ ನೇಮಕಾತಿ ಆಗಿರೋದು 2017ಕ್ಕೆ. ಸೊ ಹಾಗಾಗಿ ತುಂಬ ಕಾಂಪಿಟೇಷನ್ ಇರೋದ್ರಿಂದ ನೀವು ಈ ಬಾರಿ ಯಾವುದೇ ಚಾನ್ಸನ್ನು ತೆಗೆದುಕೊಳ್ಳುವಂತಿಲ್ಲ. ಸೊ ಹಾಗಾಗಿ ಕೋಚಿಂಗ್ ಬೇಕಾ ಅಥವಾ ಏನೋ ಆನ್ಲೈನ್ ಕ್ಲಾಸಸ್ ಬೇಕಾ, ಸೊ ಎಲ್ಲವನ್ನು ಕೂಡ ಸಂಪೂರ್ಣ ತಯಾರು ಮಾಡ್ಕೊಂಡು ಹೋಗಿ. ಯಾಕಂದರೆ ಮತ್ತೆ ಅವಕಾಶ ಸಿಗುತ್ತೋ ಇದು ಅಂತ ಗೊತ್ತಿಲ್ಲ. ಸೊ GPSTR ಸಿಗ್ಬೋದು, ಆದರೆ ನಿಮಗೆ ಈ ಒಂದನ್ನು ಕೂಡ ನೀವು ಮಾಡ್ಬೋದು. ಯಾಕಂತಂದರೆ ವಸತಿ ಶಾಲಾ ಶಿಕ್ಷಕರು ಅಂದರೆ ನಾನು ಹೇಳ್ದಂಗೆ ಯಾವುದೇ ಊರನ್ನ ಮೆನ್ಷನ್ ಮಾಡಿಲ್ಲ ಇನ್ನು. ಎಲ್ಲ ಊರಲ್ಲೂ ಒಂದು ವಸತಿ ಶಾಲೆ ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ಊರಿನಲ್ಲೇ ಯಾವುದೋ ಸಿಕ್ಕಿರುವಂಥ ಒಂದು ವಸತಿ ಶಾಲೆಗೆ ನೀವು ಟೀಚರ್ ಆಗಿ ಹೋಗ್ಬೋದಾ. ಸೊ ಹಾಗಾಗಿ ತುಂಬ ಒಳ್ಳೆಯ ಅವಕಾಶ ಇರುತ್ತೆ. ಈಗ ಮೇನ್ ಈ ವಿಡಿಯೋದ ಉದ್ದೇಶಕ್ಕೆ ಬಂದ್ಬಿಡೋಣ. ಏನು ಸರ್ ಪೇಪರ್ 1 ಹೇಗೆ ಓದಬೇಕು ಅಥವಾ ಪೇಪರ್ 1ಗೆ ಏನು ಸಿಲೆಬಸ್ ಇದೆ ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಒಂದು 14ರಿಂದ 15 ಇದೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲದನ್ನು ಮೆನ್ಷನ್ ಮಾಡಿರ್ತಾರೆ. ನಾನು ಇದನ್ನು ಸಬ್ಜೆಕ್ಟ್ ವೈಸು ಡಿವೈಡ್ ಮಾಡಿ ನೆಕ್ಸ್ಟ್ ಸ್ಲೈಡ್ನಲ್ಲಿ ಹಾಕೊಂಡಿದ್ದೀನಿ. ನಾನು ತೋರಿಸ್ತೀನಿ ಏನೇನು ಓದಬೇಕು, ಯಾವ ಪುಸ್ತಕಗಳನ್ನು ಓದಬೇಕು, ಅಥವಾ ನಮ್ಮ ಸಂಸ್ಥೆಯಲ್ಲಿ ಅದು ಸಿಗುತ್ತೆ, ಅಥವಾ ನಮ್ಮ ಆನ್ಲೈನ್ ಕ್ಲಾಸಸ್ ಯಾವ ರೀತಿ ಇರ್ತದೆ ಎಲ್ಲವನ್ನು ಹೇಳ್ತೇನೆ. ಅಥವಾ ನೀವು ಮನೇಲೇ ಓದ್ಕೊಳ್ಳೋದಾದರೆ ಹೇಗೆ ಓದ್ಕೋಬೋದು ಎಲ್ಲವನ್ನು ಕೂಡ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಮೊದಲನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂದರೆ ಪ್ರಚಲಿತ ಘಟನೆಗಳ ಸಂಬಂಧಿಸಿದ ಸಾಮಾನ್ಯ ಜ್ಞಾನ. ಸೊ ನೀವು GK ಓದಬೇಕು. ಯಾವ್ದು GK ಓದಬೇಕು ಅಂದರೆ ಕರೆಂಟ್ ಇವೆಂಟ್ಸ್ದು GK ಓದಬೇಕು. ಸರ್ ಈಗ ಕರೆಂಟ್ ಇವೆಂಟ್ಸ್ನ ನಾವು ಹೇಗೆ ಓದಬೇಕು ಸರ್ ಅಂತ ಅಂದರೆ, ಸೊ ಕರೆಂಟ್ ಇವೆಂಟ್ಸು ಸುಮಾರು 9ರಿಂದ 12 ತಿಂಗಳದ್ದು ಕೇಳ್ತಾರೆ. ಸೊ ಇತ್ತೀಚಿನ ಎಕ್ಸಾಮಲ್ಲಂತೂ ಕಳೆದ 9 ತಿಂಗಳಲ್ಲ 1 ವರ್ಷದ ತನಕದ್ದು ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಸರ್ ಈಗ ಆಲ್ರೆಡಿ ನಾವು ಇನ್ನೂ ಓದಿಲ್ಲ ಸರ್, ನಾವು ಸ್ಕೂಲ್ ವರ್ಕ್ ಮಾಡೋರು ಅಥವಾ ನಮಗೆ ನಾವು
ಓದ್ಲಿಕ್ಕೆ ಆಗ್ತಿಲ್ಲ, ನಾವು ಮಗು ಇದೆ, ಈ ಥರ ತುಂಬ ಜನ ಆಸ್ಪಿರೆಂಟ್ಸ್ ಇರ್ತೀರ. ಸೊ ನಿಮಗೆ ಹಳೇದು ಯಾವುದು ಓದ್ಕೊಂಡಿರೋಕ್ಕಾಗಲ್ಲ. ಸೊ ಹಾಗಾಗಿ ಇದಕ್ಕಿನ್ನೂ ಎಕ್ಸಾಮ್ ಡೇಟ್ ಬಂದಿಲ್ದಿರೋ ಕಾರಣದಿಂದ ಸೊ ನಿಮ್ಗೆ ಇನ್ನೂ ಒಂದು 2-3 ತಿಂಗಳಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಅಂದ್ಕೊಂಡ್ರು ನೀವು ಆ 3 ತಿಂಗಳು ಕರೆಂಟ್ ಅಫೇರ್ಸನ್ನು ನೀವು ಓದಲೇಬೇಕಾಗ್ತದೆ. ಮತ್ತು ಈ ವರ್ಷ ಜನವರಿಯಿಂದ ಈ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೂಡ ನೀವು ಕವರ್ ಮಾಡಬೇಕಾಗ್ತದೆ. ಸರ್ ಹೇಗೆ ಮಾಡೋದು ಅಂತಂದರೆ ನೋಡಿ, ಒಂದು ಹೇಳ್ತೇನೆ. ಸೊ ಒಂದು ಏನು ಮಾಡ್ಬೋದು ನೀವು ಅಂತ ಹೇಳಿದ್ರೆ, ನೀವು ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮಗೆ 2-3 ವಿಡಿಯೋಗಳನ್ನು 6 ತಿಂಗಳ ವಿಡಿಯೋಗಳನ್ನು ಕಂಪೈಲೇಷನ್ ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ನಮ್ಮ ವೆಬ್ಸೈಟ್ನಲ್ಲಿ ಪಾಠ ಮಂದಿರದಲ್ಲಿ ಒಂದಿಷ್ಟು ಕರೆಂಟ್ ಅಫೇರ್ಸ್ ಕ್ಲಾಸಸ್ಸನ್ನು ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಕರ್ನಾಟಕ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ, ಆಯಿತಾ. ಸೊ ಅದನ್ನೆಲ್ಲ ನೀವು ಕವರ್ ಮಾಡ್ಕೋಬೋದು. ಸೊ ಆ ಕರೆಂಟ್ ಇವೆಂಟ್ಸ್ನ ನೋಡ್ಕೋಬೋದು. ನಾವು ಮಾಡಿರೋ PDF-ಗಳನ್ನು ನಿಮಗೆ ಸಿಗ್ತವೆ. ಸೊ ಈ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ, ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿದ್ದೀವಿ. ಸೊ ಇದನ್ನು ಪ್ರಚಲಿತ ಘಟನೆಗಳನ್ನು ಅದರಿಂದ ಮಾಡ್ಬೋದು. ಇದು ಇಲ್ಲಿ ತನಕ ಆಗಿರೋ ಕಂಟೆಂಟನ್ನು ಕವರ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಏನು ಮಾಡ್ಬೋದು ಸರ್ ಅಂತಂದರೆ, ದೈನಂದಿನವಾಗಿ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ, ದೈನಂದಿನವಾಗಿ ಆನ್ ಅ ಡೈಲಿ ಬೇಸಿಸ್ ನ್ಯೂಸ್ ಪೇಪರ್ನಿಂದ ಪ್ರಮುಖ ಪಾಯಿಂಟರ್ಸನ್ನು ನೀವು ಬರ್ಕೋಬೇಕಾಗ್ತದೆ. ಉದಾಹರಣೆಗೆ ಇವಾಗ ಕಾಮನ್ವೆಲ್ತ್ ಗೇಮ್ಸ್ ನಡೀತಾ ಇದೆಯಾ, ಕಾಮನ್ವೆಲ್ತ್ ಗೇಮ್ಸ್ ನಡೀತಾ ಇದೆ. ಸೊ ಯಾರ್ಯಾರು ಗೆದ್ರು, ಎಷ್ಟು ಮೆಡಲ್ ಆಯಿತು, ಮೆಡಲ್ ಟ್ಯಾಲಿಯಲ್ಲಿ ಎಷ್ಟಿದೆ, ಎಷ್ಟು ಚಿನ್ನ ಬಂತು, ಈಗ ಮೀರಾಬಾಯಿ ಚಾನು ಗೆದ್ರು, ಎಷ್ಟು ಬಾರಿ ಗೆದ್ದಿದ್ದಾರೆ, ಎಷ್ಟನೇ ಕಾಮನ್ವೆಲ್ತ್ ಗೇಮ್ಸ್ನ ಆವೃತ್ತಿ, ಎಲ್ಲಿ ನಡೀತಾ ಇದೆ, ಮುಂದಿನ ಹೋಸ್ಟ್ ಯಾರು, ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ, ಈ ಥರ GK ಪಾಯಿಂಟ್ಸನ್ನು ನೀವು ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಒಂದು ಒಳ್ಳೆಯ GK ಬುಕ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಆ ಒಳ್ಳೆಯ GK ಬುಕ್ ಎಲ್ಲಿ ಸಿಗ್ತದೆ ಸರ್? ಮೋಸ್ಟ್ ಅಪ್ಡೇಟೆಡ್ ಒಳ್ಳೆಯ GK ಬುಕ್ ನಿಮಗೆ ಎಲ್ಲಿ ಸಿಗ್ತದೆ ಅಂದರೆ ನಿಮ್ಮ ಅಚೀವರ್ಸ್ ಸಂಸ್ಥೆಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಹೌದು, ಸೊ ನಾವು ಏನು ಭಾರತ ದರ್ಶನ ಅಂತ ಏನು ಮಾಡಿದ್ದೇವೆ, ಸೊ ಅದ್ಭುತವಾಗಿ ಅಪ್ಡೇಟೆಡ್ ಮಾಡಿದ್ದೇವೆ. ಸೊ 550ಕ್ಕೂ ಹೆಚ್ಚು ಪುಟ ಆಗಿದೆ ಅದು ನೋಟ್ಸ್. ಮೋಸ್ಟ್ ಅಪ್ಡೇಟೆಡ್ GK ಮತ್ತು ಮೋಸ್ಟ್ ಕರೆಕ್ಟೆಡ್, ಸುಮಾರು ಕಡೆ ರಾಂಗ್ ಕೊಟ್ಟಿರ್ತಾರೆ. ಸೊ ಮೋಸ್ಟ್ ಕರೆಕ್ಟೆಡ್ ಮತ್ತು ರಿಪೀಟೆಡ್ಲಿ ಚೆಕ್ ಮಾಡಿರೋ ಅಪ್ಡೇಟೆಡ್ GK ಬುಕ್ ಇರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಇಷ್ಟೇ, ಸೊ ಸುದ್ದಿಯಲ್ಲಿ ಬರುವಂಥ ದೈನಂದಿನ ಪೇಪರನ್ನು ನೋಡಬೇಕು. ಸೊ ನಮ್ಮ ಸಂಸ್ಥೆ ಈ GK ಬುಕ್ಕನ್ನು ನೀವು ನೋಡಿದ್ರೆ, ಸೊ ಅದರಲ್ಲಿ ಏನು ಮಾಡಿ, ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆನೇ 2-3 ಪುಟಗಳು ಕೊಟ್ಟಿರ್ತೀವಿ, GK ಎಲ್ಲ ಪಾಯಿಂಟ್ಸು ಕೊಟ್ಟಿರ್ತೀವಿ, ಅದನ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಸೊ ಈ ರೀತಿ ಮುಂದಿನ ದಿನಗಳಲ್ಲಿ ಅದನ್ನ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕೋ ಏನೋ ಕಂಟೆಂಟನ್ನು ನೀವು ಬರ್ಕೊಳ್ಬೇಕಾಗ್ತದೆ. ಸೊ ಈ ರೀತಿ ನೀವು ಮುಂದಿನ ದಿನಗಳ ಕರೆಂಟ್ ಅಫೇರ್ಸನ್ನು ಮಾಡಬೇಕಾಗತ್ತೆ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ಎಕ್ಸಾಮಿಗೆ ಹೋಗ್ತಾ 9ರಿಂದ 12 ತಿಂಗಳ ಕರೆಂಟ್ ಅಫೇರ್ಸ್ ನಿಮಗೆ ಗೊತ್ತಿರಲೇಬೇಕಾಗ್ತದೆ. ಇದರಿಂದ ನಿಮಗೆ ಕ್ವಶನ್ಸ್ ಕೂಡ ಬರುತ್ತೆ. ಯಾಕಂದರೆ KA ಅವ್ರು ನಡೆಸ್ತಿರೋದ್ರಿಂದ ಕರೆಂಟ್ ಅಫೇರ್ಸ್ಗೆ ಹೆಚ್ಚು ಮಾನ್ಯತೆ ಕೊಟ್ಟಿರ್ತಾರೆ. ಸೊ 10ರಿಂದ 12 ಕ್ವಶನ್ಸ್ ಆದರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಮೊದಲನೇ ಕರೆಂಟ್ ಅಫೇರ್ಸ್ ಕ್ಲಾರಿಟಿ ಸಿಕ್ತು, ಸ್ಟ್ರಾಟಜಿ ಸಿಕ್ತು ಅಂತ ಅನ್ಕೊಂತೀನಿ. ಸೊ ಡೈಲಿ ಅಟ್ಲೀಸ್ಟ್ 1 ಅವರ್ ಆರ್ 1.5 ಅವರ್ ನ್ಯೂಸ್ ಪೇಪರ್ಗಳಿಗೆ, ಅಥವಾ ನಮ್ಮ ಚಾನಲ್ನಲ್ಲಿ ಯೂಟ್ಯೂಬ್ನಲ್ಲಾದರೂ ಆಗಿರ್ಬೋದು, ಅಥವಾ ನಾವು ಕೊಟ್ಟಿರೋ ಬುಕ್ಸ್ ಆಗಿರ್ಬೋದು. ಸೊ ಅದರಿಂದ ಕರೆಂಟ್ ಅಫೇರ್ಸ್ನ ನೀವು ದೈನಂದಿನವಾಗಿ ಮಾಡ್ತಾ ಇರಬೇಕಾಗ್ತದೆ. ಇವಾಗಿಂದ ಅಟ್ಲೀಸ್ಟ್ ಇವಾಗ ಈ ವಿಡಿಯೋ ನೋಡಿದಾಗಿಂದನಾದರೂ ಮಾಡಬೇಕಾಗ್ತದೆ. ಎರಡನೇದು ಸಾಮಾನ್ಯ ವಿಜ್ಞಾನ ವಿಷಯಗಳು. ಸರ್ ನಾನು ಹಿಸ್ಟ್ರಿ ಸರ್ ನಾನು ಆರ್ಟ್ಸ್ ಸರ್ ನನಗೆ ಸೈನ್ಸ್ ಓದಲೇಬೇಕು. ಯಾಕಂತಂದರೆ ಇದು GK ಪೇಪರ್, ಇದು ಜನರಲ್ ಸ್ಟಡೀಸ್ ಪೇಪರ್. ಇದರಲ್ಲಿ ನೀವು ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿನೂ ಓದಬೇಕು, ಬಯಾಲಜಿನೂ ಓದಬೇಕು. ಅಷ್ಟೇ ಅಲ್ಲದೆ ಅದನ್ನು ಅಪ್ಲಿಕೇಶನ್ ಕೂಡ, ಅಂದರೆ ಅಪ್ಲೈಡ್ ಸೈನ್ಸ್ ಅಂತ ಕರಿತೀವಿ, ಅದನ್ನು ಕೂಡ ಓದಬೇಕಾಗ್ತದೆ. ಸೊ ಸೈನ್ಸಿಗೆ ನೀವೇನು ಮಾಡ್ಬೋದು ಅಂದರೆ, ಇದು ಶಾಲಾ ಶಿಕ್ಷಕರ ಒಂದು ನೇಮಕಾತಿ ಆಗಿರೋದ್ರಿಂದ ಸೊ ಸ್ಕೂಲ್ ಪುಸ್ತಕ 6ರಿಂದ 12ನೇ ತರಗತಿ ಪುಸ್ತಕದಲ್ಲಿ ಸೈನ್ಸ್ ಒಂದೊಂದೇ ಕಾನ್ಸೆಪ್ಟನ್ನು ಓದ್ಕೊಂತ ಹೋಗ್ಬೋದು. ಹೆಂಗೆ ಓದ್ಕೊಂಡು ಹೋಗ್ಬೋದು? ಈಗ ಉದಾಹರಣೆಗೆ ಮ್ಯಾಟರ್ ಅಥವಾ ಏನೋ ಒಂದು ಆ್ಯಸಿಡ್ ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಏನೋ ಇರುತ್ತೆ. ಸೊ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ್ಯಾವ ಕ್ಲಾಸ್ನಲ್ಲಿ ಬಂದಿದೆ ಅದೆಲ್ಲದನ್ನು ಒಂದ್ಸಲಿ ರಿವಿಷನ್ ಮಾಡೋದು. ಸೊ ಈ ರೀತಿ ಎಲ್ಲ ಶಾಲಾ ಪುಸ್ತಕಗಳಿಂದನೇ ಓದ್ಬೋದು. ಸೊ ಅಗೇನ್ ನಮ್ಮ ಮತ್ತೆ ಏನು ಮಾಡ್ತಿಲ್ಲ, ಪ್ರಮೋಷನ್ ಮಾಡ್ತಿಲ್ಲ. ಬಟ್ ಏನಂತಂದರೆ ಅಚೀವರ್ ಸಂಸ್ಥೆಯಲ್ಲಿ ಎಲ್ಲ ಸೈನ್ಸ್ ಪುಸ್ತಕ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದ್ದು ಏನು ಮಾಡಿದ್ದೀವಿ, ಅದ್ಭುತ ಮೆಟೀರಿಯಲ್ಸನ್ನು ಮಾಡಿದ್ದೇವೆ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ನಂತರದಲ್ಲಿ ಭೂಗೋಳ ಶಾಸ್ತ್ರದ ವಿಷಯಗಳು, ಇದು ಜಿಯೋಗ್ರಫಿ ಬರ್ತದೆ ಸ್ನೇಹಿತರೆ. ಜಿಯೋಗ್ರಫಿಯಲ್ಲಿ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಅಂತ ಬರುತ್ತೆ. ಸೊ ಹಾಗಾಗಿ ಇದನ್ನ ನೀವು ರೆಫರ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸಮಾಜ ವಿಜ್ಞಾನದ ವಿಷಯಗಳು, ಸೋಷಿಯಲ್ ಸೈನ್ಸ್, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸೊಸೈಟಿ ಕೊಟ್ಟಿದ್ದಾರೆ. ಸೊಸೈಟಿ ಅಂದರೆ ಸೋಷಿಯಾಲಜಿ ಬಂದ್ಬಿಡುತ್ತೆ ಇಲ್ಲಿ. ಸೊ ನೋಡಿ ಸೋಷಿಯಾಲಜಿನ ಓದಬೇಕು. ಜಾಸ್ತಿ ಕ್ವಶನ್ ಆಗದೆ ಇರ್ಬೋದು, 1 2 to 3 ಕ್ವಶನ್ಸ್ ಆಗುತ್ತಷ್ಟೇ. ಇದು ಯಾಕಂದರೆ ಸೇಮ್ VS ಸಿಲೆಬಸ್ಸು ಸೇಮ್ ಇರುತ್ತೆ, ಆಯಿತಾ. ಸೊ ಹಾಗಾಗಿ ಜಾಸ್ತಿ ಕ್ವಶನ್ ಆಗದೆ ಇರ್ಬೋದು, ಬಟ್ ಭಾರತೀಯ ಸಮಾಜವನ್ನು ನೀವು ಓದಲೇಬೇಕಾಗ್ತದೆ, ಆಯಿತಾ. ಸೊ ಭಾರತ ಮತ್ತು ಕರ್ನಾಟಕದ ಇತಿಹಾಸ, ನೋಡಿ ನಮ್ಮ ಕರ್ನಾಟಕದ ಇತಿಹಾಸವನ್ನು ನೀವು ಓದಲೇಬೇಕಾಗ್ತದೆ. ಸೊ ನಿಮಗೆ ಗೊತ್ತು, ಕರ್ನಾಟಕ ಇತಿಹಾಸದ ಅತ್ಯದ್ಭುತ ಮೆಟೀರಿಯಲ್ಸನ್ನು ನಮ್ಮ ಅಚೀವರ್ ಸಂಸ್ಥೆ ಮಾಡಿದೆ. ಇನ್ನು ಕಾನ್ಸ್ಟಿಟ್ಯೂಷನ್ ಇದೆ, ಬರೀ ಕಾನ್ಸ್ಟಿಟ್ಯೂಷನ್ ಇಲ್ಲ, ಸಾರ್ವಜನಿಕ ಆಡಳಿತ ಇದೆ, ಪಬ್ಲಿಕ್ ಗವರ್ನೆನ್ಸ್ ಇದೆ. ಸೊ ಅದನ್ನು ನೀವು ಓದಬೇಕಾಗತ್ತೆ. ಸೊ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು ಅಂತಂದರೆ ಇಲ್ಲಿ ಅಪ್ಲಿಕೇಶನ್ ಮತ್ತು SSLC ಮಟ್ಟದ್ದು, ಅಂದರೆ ಇದು ಮೆಂಟಲ್ ಅಬಿಲಿಟಿ ಸ್ನೇಹಿತರೆ. ಸೊ ಮಾನಸಿಕ ಸಾಮರ್ಥ್ಯವನ್ನು ನೀವು ಓದಲೇಬೇಕಾಗ್ತದೆ. ನೆಕ್ಸ್ಟು ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಇದು ಕರ್ನಾಟಕ ಹಿಸ್ಟ್ರಿನೇ ಬರುತ್ತೆ. ಬಟ್
ಬಟ್ ಕಲ್ಚರಲ್ ಕರ್ನಾಟಕ ಹಿಸ್ಟ್ರಿ ಅಂದರೆ ಯಾವ ಥರ ನಾಟಕ ಆಗಿರ್ಬೋದು, ರಂಗಭೂಮಿ, ಪತ್ರಿಕೆ, ಮಾಧ್ಯಮ, ಈ ಥರದ್ದನ್ನು ನೀವು ಅದರ ಇತಿಹಾಸವನ್ನು, ಸಂಸ್ಕೃತಿ ಮತ್ತು ಕಲ್ಚರ್, ನಮ್ಮದು ಏನು ಕಿನ್ನಾಳ ಕಲೆ ಇರ್ಬೋದು ಅಥವಾ ಈ ಥರದನ್ನು ನಾವು ಆ್ಯಕ್ಚುಲಿ ಹೆಚ್ಚುವರೆಗೆ ಓದಬೇಕು. ಕ್ವಶನ್ಸ್ ಕೂಡ ಆಗ್ತವೆ, GI ಟ್ಯಾಗ್ಗಳು ಕೂಡ ಬರ್ತವೆ. ಸೊ ಅದನ್ನು ಕರ್ನಾಟಕ ಹಿಸ್ಟ್ರಿಯಲ್ಲಿ ಜೊತೆಗೆ ನೀವು ಓದ್ಕೋಬೋದು. ನಾನು ನೋಟ್ಸಲ್ಲಿ ಎರಡನ್ನು ಕಂಪೈಲ್ ಮಾಡಿದ್ದೀನಿ. ನಂತರದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು, ಸಾಮಾಜಿಕ ಬದಲಾವಣೆಯ ವಿಷಯಗಳು. ಇದು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಂತ ತುಂಬಾ ಬೇಸಿಕ್ 2-3 ಕ್ವಶನ್ ಇದೆ. ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲ್ ನೀವು ಹೋದ್ರೆ ನಾನು ಇದುವರೆಗೂ ಆಗಿರೋ ಎಲ್ಲಾ ಗ್ರೂಪ್ ಸಿ ಪತ್ರಿಕೆಯಲ್ಲಿ ಕೇಳಲಾದ ಎಲ್ಲಾ ಲ್ಯಾಂಡ್ ರಿಫಾರ್ಮ್ಸ್ ಕ್ವಶನ್ಸ್ಗಳನ್ನ ಮಾಡಿಸಿದ್ದೀನಿ. ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಪಿನ್ ಕಮೆಂಟ್ಸ್ ಅಲ್ಲಿ ಕೂಡ ಅದಕ್ಕೆ ಲಿಂಕ್ ಅನ್ನ ಹಾಕ್ಸಿರ್ತೀನಿ. ಸೊ ನೀವೇನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಅದನ್ನ ಓದಬೇಕಾಗುತ್ತೆ. ಲ್ಯಾಂಡ್ ರಿಫಾರ್ಮ್ಸ್ ಏನಿಲ್ಲ, 2-3 ಆ್ಯಕ್ಟ್ ಇದೆ ಅಷ್ಟೇ. 1961 ಆ್ಯಕ್ಟು ಮತ್ತು ಅದಕ್ಕೆ ತಿದ್ದುಪಡಿ ಕಾಯ್ದೆಗಳಿದ್ದಾವೆ, ಅದನ್ನು ಓದಬೇಕಾಗ್ತದೆ. ಸೊ ಅದನ್ನು ನೋಡೋಣ. ನಂತರ ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು, ಪ್ರಸ್ತುತ ಸ್ಥಿತಿಗತಿ ಮತ್ತು ಕುರಿತ ವಿಷಯಗಳು. ಸೊ ಇಲ್ಲಿ ಎಕನಾಮಿಕ್ಸ್ ಬರ್ತದೆ, ಮೇಜರ್ಲಿ ಕರ್ನಾಟಕ ಎಕನಾಮಿಕ್ಸ್ ಬರ್ತದೆ. ನಂತರದಲ್ಲಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು. ಸೊ ಇಲ್ಲಿ ನೋಡಿ ರೂರಲ್ ಡೆವಲಪ್ಮೆಂಟ್ ಬಂತು, ಪಂಚಾಯತ್ ರಾಜ್ ಬಂತು, ಮತ್ತೆ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಬಂತು. ನಂತರದಲ್ಲಿ ಕರ್ನಾಟಕದಲ್ಲಿ ಪರಿಣಾಮಕಾರ ಆಡಳಿತಕ್ಕಾಗಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರದ ಕುರಿತು ವಿಷಯಗಳು. ಇದರಲ್ಲಿ ಏನ್ ಬರ್ತದೆ ಅಂದ್ರೆ ಆಪ್ಗಳು, ಪೋರ್ಟಲ್ಗಳು, ಚಾಟ್ಬಾಟ್ಗಳು, ಚಾಟ್ ಬಾಕ್ಸ್ಗಳು ಅವೆಲ್ಲವೂ ಬರ್ತವೆ. ನೆಕ್ಸ್ಟ್ ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಇದರಲ್ಲಿ ಎನ್ವಿರಾನ್ಮೆಂಟ್ ಬರುತ್ತೆ, ಪ್ಲಸ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಕೂಡ ಬರುತ್ತೆ. ನೆಕ್ಸ್ಟ್ ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ಅಗೇನ್ ಮೆಂಟಲ್ ಅಬಿಲಿಟಿ ಬರುತ್ತೆ. ಸೊ ಇದು GK ಪೇಪರ್ಸ್ ಆಗಿದೆ. ಸೊ ನಿಮಗೆ ನಾನು ಹೇಳ್ದಂಗೆ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗದೇ ಇರಬಹುದು, ನಾನು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿ ಕೆಲವೊಂದು ಉದಾಹರಣೆ ನೋಡಿ. ಇಲ್ಲಿ ಕರ್ನಾಟಕ ಹಿಸ್ಟ್ರಿ ಇದೆ, ಇಲ್ಲಿ ಕಲ್ಚರಲ್ ಕರ್ನಾಟಕ ಹಿಸ್ಟ್ರಿ ಇದೆ, ಎರಡು ಒಂದೇ ಸಬ್ಜೆಕ್ಟ್ ಆಕ್ಚುಲಿ, 2 ಸರಿ ಮೆನ್ಷನ್ ಮಾಡಿ. ಸೊ ಆ ಥರ ನಾನು ಮಾಡಿ ನೋಡಿದ್ರೆ ನೀವು ಇಷ್ಟು ಟಾಪಿಕ್ಸ್ನ ಓದಬೇಕಾಗತ್ತೆ. ಯಾವ್ದು? ಒಂದು ಕರೆಂಟ್ ಅಫೇರ್ಸ್, ಒಂದು ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ, ಅದರಲ್ಲಿ ಇಂಡಿಯನ್ ಸೊಸೈಟಿ ಡೆವಲಪ್ಮೆಂಟ್ ಅನ್ನ ಪ್ರಮುಖವಾಗಿ, ಇಂಡಿಯಾ ಮತ್ತು ಕರ್ನಾಟಕ ಹಿಸ್ಟ್ರಿಯಲ್ಲಿ ಕಲ್ಚರ್ ಅನ್ನ ಜೊತೆಯಾಗಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಗವರ್ನೆನ್ಸ್, ಮೆಂಟಲ್ ಅಬಿಲಿಟಿ, ಲ್ಯಾಂಡ್ ರಿಫಾರ್ಮ್ಸ್ ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸು, ಎಕನಾಮಿಕ್ಸು, ರೂರಲ್ ಡೆವಲಪ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವಿರಾನ್ಮೆಂಟ್, ಇಷ್ಟು ಟಾಪಿಕ್ಕು ನಾವು ಓದಬೇಕಾಗ್ತದೆ GK ಪೇಪರ್ಸ್ಗೆ. ಎಲ್ಲದಕ್ಕೂ ಮೆಟೀರಿಯಲ್ಸ್ ಇದ್ದಾವೆ, ಎಲ್ಲದಕ್ಕೂ ಕಂಟೆಂಟ್ ಇದ್ದಾವೆ, ಎಲ್ಲದೂ ಸ್ಕೂಲ್ ಪುಸ್ತಕಗಳು ಸಹ ಇದ್ದಾವೆ. ಸೊ ನೀವೇನು ಮಾಡ್ಬೇಕಂತಂದರೆ ಇದನ್ನು ಕರೆಕ್ಟಾಗಿ ನೋಟ್ಸನ್ನು ಫಸ್ಟ್ ಏನು ಮಾಡ್ಕೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕಂಪೈಲ್ ಮಾಡಿಕೊಂಡು ಓದಬೇಕಾಗ್ತದೆ. ಸರ್ ಇದು ಕೋಚಿಂಗ್ ಇಲ್ವಾ ಅಂತಂದರೆ ಇರುತ್ತೆ ಸ್ನೇಹಿತರೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಇದಕ್ಕೆ ಸಂಪರ್ಕಿಸ್ಬೋದು. ಸೊ ಇದಿದೆ. ಸರ್ ಇಲ್ಲ ಸರ್ ನಂಗೆ ಮನೇಲೆ ಕೂತ್ಕೊಂಡು ನೋಡ್ಕೋಬೇಕು, ವೆಬ್ಸೈಟಲ್ಲಿ ಏನಾದರೂ ಇದೆಯಾ ನಿಮ್ಮದು, ಏನಾದರೂ ಫ್ರೀ ಕ್ಲಾಸಸ್ ಇದಾವ ಅಂತಂದರೆ ನೀವು ಗೂಗಲಿಗೆ ಹೋಗಿ ಈ ಥರ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಅಂತ ಹೊಡೆದ್ರೆ ಸೊ ನಮ್ಮ ವೆಬ್ಸೈಟ್ ಓಪನ್ ಆಗ್ತದೆ. ಅಲ್ಲಿ ಪಾಠ ಮಂದಿರ, ಪರೀಕ್ಷಾ ಮಂದಿರ, ಕರೆಂಟ್ ಅಫೇರ್ಸ್ ಎಲ್ಲವೂ ಕೂಡ ಇದ್ದಾವೆ. ಸೊ ನೀವು ಪಾಠ ಮಂದಿರದಲ್ಲೇ ಉಚಿತ ಕ್ಲಾಸಸ್ ಇದೆ. ಇನ್ನೊಂದು ನಾನು ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಮ್ಮ ಅಚೀವರ್ಸ್ ಸಂಸ್ಥೆಯಲ್ಲಿ ಭಾರತ ದರ್ಶನ, ಇದು ನಾನು GK ಬುಕ್ ಹೇಳಿದ್ನಲ್ವ, ಅದು ವಿಶ್ವ ದರ್ಶನ, ಕರ್ನಾಟಕ ದರ್ಶನ, ಮಾನಸಿಕ ಸಾಮರ್ಥ್ಯ, ಅದು ವರ್ಕ್ ಬುಕ್ಕು, ಸೈನ್ಸ್ ಪುಸ್ತಕಗಳು, ಸೊ ಇದೇ ರೀತಿ ಕಂಪ್ಯೂಟರ್ ಪುಸ್ತಕ, ವರ್ಕ್ ಬುಕ್, ಕಾನ್ಸ್ಟಿಟ್ಯೂಷನ್ನು, ಸೊ ಎಲ್ಲಾ ತರ ಸಬ್ಜೆಕ್ಟ್ಸ್ ನೋಡಿ. ಅಡ್ಮಿಷನ್ ಆದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳನ್ನು ಬುಕ್ಸ್ ಅನ್ನು ನೀಡಲಾಗ್ತದೆ. ಸೊ ಮತ್ತೆ ಇದು ಮೋಸ್ಟ್ ಅಪ್ಡೇಟೆಡ್ ಮತ್ತೆ ಏನಾಗಿರುತ್ತೆ, ಮೋಸ್ಟ್ ಕರೆಕ್ಟೆಡ್ ವರ್ಷನ್ ಬುಕ್ಸ್ ಆಗಿರ್ತವೆ. ಸೊ ಈ ತರ ಆಗುತ್ತೆ. ಮತ್ತೆ ಇದು ನಾಟ್ ಓನ್ಲಿ ಏನು ನಿಮಗೆ ಇದು ಮುಂಬರೋ ಯಾವುದೇ ಎಕ್ಸಾಮ್ ಸಿಗೋದು ಹೆಲ್ಪ್ ಆಗ್ತದೆ, ಅದೊಂದು ಇಂಪಾರ್ಟೆಂಟ್. ಮತ್ತು ಸರ್ ನಮ್ಮ ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಚಾನಲ್ ಹೇಗೆ ಜಾಯ್ನ್ ಆಗಬೇಕಂದ್ರೆ ನೋಡಿ, ಈಗ ಇದರಲ್ಲಿ ನಾನು QR ಕೋಡ್ ಹಾಕಿದ್ದೀನಿ, ನೀವು ಇದನ್ನ ಸ್ಕ್ರೀನ್ಶಾಟ್ ಹೊಡೆಯೋ ಮುಖಾಂತರ ಜಾಯ್ನ್ ಆಗ್ಬೋದು. ಓಕೆ ಸ್ನೇಹಿತರೆ, ಇವಾಗ ಏನಂತಂದರೆ ನಾನು ನಿಮಗೆ ಈಗ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸರ್ ನಾನು ಸೈನ್ಸ್ ಟೀಚರ್ ಸರ್ ಫುಲ್ ವಿಡಿಯೋ ಯಾಕೆ ನೋಡಬೇಕು, ಸರ್ ನಾನು ಮ್ಯಾಥ್ಸ್ ಟೀಚರ್ ಸರ್ ಫುಲ್ ವಿಡಿಯೋ ಯಾಕೆ ನೋಡಬೇಕು ಅಂತಂದರೆ ನಾನೇನು ಮಾಡಿದ್ದೀನಿ ಅಂದರೆ ಒಂದೊಂದು ಚಾಪ್ಟರ್ ವೈಸ್ನ ನಮಗೆ ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇರುತ್ತೆ, ನೀವು ಸ್ಕಿಪ್ ಮಾಡ್ಬೋದು. ಸೊ ಈಗ ನಾನು ಕನ್ನಡ ಭಾಷೆ ಹೇಳ್ತೀನಿ, ಆ ಥರ ಒಂದೊಂದ್ರದ್ದೇ ಪೇಪರ್ 2 ಸಿಲೆಬಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಪೇಪರ್ 1 ಜೊತೆಗೆ ಪೇಪರ್ 2 ಸಿಲೆಬಸನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಪೇಪರ್ 2 ಸಿಲೆಬಸನ್ನು ಕೂಡ ನೋಡ್ಕೊಳ್ತಾ ಹೋಗಿ. ಸೊ ಸಾಧ್ಯವಾದಲ್ಲಿ ಗೊತ್ತಿರೋಷ್ಟು ಬುಕ್ಸ್ ಲಿಸ್ಟನ್ನು ಹೇಳ್ತಾ ಹೋಗ್ತೀನಿ. ನಂತರದಲ್ಲಿ ಕೊನೆಯದಾಗಿ ಒಟ್ಟಾರೆ ಸ್ಟ್ರಾಟಜಿಯನ್ನು ಹೇಳ್ತೇನೆ, ಆಯ್ತಾ. ಓಕೆ, ಮೊದಲನೇದು ಕನ್ನಡ ಭಾಷಾ ಶಿಕ್ಷಕರು, ಅವರ ಒಂದು ಏನು ಕ್ವಾಲಿಫಿಕೇಶನ್ ಇರಬೇಕು ಅನ್ನೋದನ್ನು ಕೂಡ ಹಾಗೆ ಹೇಳ್ಬಿಡ್ತೀನಿ. ಸೊ ಇವರು ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆನ ಒಂದು ಐಚ್ಛಿಕ ವಿಷಯವಾಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು, ಅಂದರೆ ಒಂದು ಡಿಗ್ರಿಯನ್ನು ಪಡೆದಿರಬೇಕು, ಕನ್ನಡ ಆಸ್ ಅ ಆಪ್ಷನಲ್ ಸಬ್ಜೆಕ್ಟ್. ನಂತರದಲ್ಲಿ ನಡೆಯುವಂಥ ಬೆಂಗಳೂರಿನ 4 ವರ್ಷದ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಅಂತ ಇದ್ದಾರೆ. ಸೊ ಇಲ್ಲಿ ಆರ್ ಅಂತ ಇರೋದು, ಆರ್ ಅಂತ ಅಂದರೆ ಇದಾಗಿರ್ಬೇಕು ಅಥವಾ ಇದಾಗಿರ್ಬೇಕು, ಆಯ್ತಾ. ಸೊ ಮತ್ತು ಅಂದರೆ ಎಂಡ್, ಆಯ್ತಾ. ಸೊ ಇದ್ರ ಜೊತೆಗೆ ಇವೆರಡರಲ್ಲಿ ಯಾವ್ದಾದ್ರು ಒಂದು, ಇದರ ಜೊತೆಗೆ ಮಾನ್ಯತೆ ಪಡೆದ ವಿಷಯದಲ್ಲಿ ಕನ್ನಡದಲ್ಲಿ B.Ed ಪದವಿಯನ್ನು ಹೊಂದಿರಬೇಕು. ಸೊ B.Ed ಕಂಪಲ್ಸರಿ ಅಂತ ಇದೆ. ಸೊ ಇದನ್ನ ಮಾಡಬೇಕು. ಆರ್
ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯನಾಗಿ ಅಭ್ಯಸಿಸಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಸೊ B.Ed ಮಾಡಿರಬೇಕು, ಅಥವಾ ಇಲ್ಲಿ ಅಗೇನ್ ಆರ್ ನೀವು ಮಾಸ್ಟರ್ ಡಿಗ್ರಿ MA ಇನ್ ಕನ್ನಡ ಮಾಡಿದ್ರು ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. TET ಪೇಪರ್ 2 ಕಡ್ಡಾಯ ಇದೆ, ಆದ್ರೂ ಕೂಡ TET ಪೇಪರ್ 2 ಕಡ್ಡಾಯ ಇರುತ್ತೆ. ಸೊ ಸರ್ ನಾನು MA ಕನ್ನಡ ಮಾಡ್ಕೊಂಡಿದ್ದೀನಿ, B.Ed ಮಾಡಿಲ್ಲ, ನಾನು ಅಪ್ಲೈ ಮಾಡ್ಬೋದು ಅಂದರೆ ಇದರ ಪ್ರಕಾರ ಮಾಡ್ಬೋದು, ಆದರೆ ನೀವು TETನೂ ಆಗಿರ್ಬೇಕು. TETಗೆ B.Ed ಕಡ್ಡಾಯ ಇದೆ. ಸೊ ಹಾಗಾಗಿ ಹೆಂಗಾನ ಮಾಡಿದ್ರು ನೀವು B.Ed DET ಎರಡು ಮಾಡ್ಕೊಂಡಿರಲೇಬೇಕು. ಸೊ ನೆಕ್ಸ್ಟ್ ನೋಡೋಣ ಆಪ್ಷನಲ್ ಪೇಪರ್ಸು. ಸೊ 2-3 ಚಾಪ್ಟರ್ ಇದೆ ನಿಮಗೆ. ಕನ್ನಡ ಸಾಹಿತ್ಯ ಚರಿತ್ರೆ, ಹಳೆಗನ್ನಡದ ಕಾಲ, ನಡುಗನ್ನಡದ ಕಾಲ, ಹೊಸಗನ್ನಡದ ಕಾಲ, ಕವಿಗಳು, ಕೃತಿಗಳು ಇದೆ. ಇನ್ನು ಘಟಕ 2 ಅಲ್ಲಿ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸನ್ನು ನೀವು ಕಲಿಬೇಕಾಗ್ತದೆ. ಘಟಕ 3 ಕನ್ನಡ ಭಾಷೆ ಮತ್ತು ವ್ಯಾಕರಣವನ್ನು ಕಲಿಬೇಕಾಗ್ತದೆ. ಇದು ಕನ್ನಡ ಲ್ಯಾಂಗ್ವೇಜ್ ಶಿಕ್ಷಕರಿಗೆ 100 ಅಂಕಗಳಿಗೆ ಈ ಪರೀಕ್ಷೆ ಇರುತ್ತೆ. ಇನ್ನು ಈ ರೀತಿ ಇಂಗ್ಲೀಷನ್ನು ನೋಡೋಣ. ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕ ಪದವಿಯನ್ನು ಹೊಂದಿರಬೇಕು, ಅಂದರೆ ಡಿಗ್ರಿಯನ್ನು ಮಾಡಿರಬೇಕು, ಅಥವಾ ಜೊತೆಗೆ ಮೆಥಡ್ನಲ್ಲಿ B.Ed ಅನ್ನು ಓದಿರಬೇಕು. ಅದೇ ಥರ ಬೇರೆ ಬೇರೆ ಕೊಟ್ಟಿದ್ದಾರೆ ನೋಡಿ. ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಬೇಕು, ಜೊತೆಗೆ ಕೋರ್ಸ್ನಲ್ಲಿ SSLC ಕನ್ನಡ ಮಾಧ್ಯಮದ ಒಂದು ವಿಷಯನಾಗಿ ಅಧ್ಯಾಯಿಸಿರಬೇಕು, ಅಥವಾ ಕನ್ನಡ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ, ಕನ್ನಡ ಸಾಹಿತ್ಯ ಪರಿಷತ್ ನಡೆಸುವ, ಕಾವ, ಜಾವ, ಜಾಣ, ರತ್ನ ಅನ್ನೋದಲ್ಲಿ ಉತ್ತೀರ್ಣರಾಗಿರಬೇಕು. ಇದೇನು ಹೇಳ್ತಾರೆ ಅಂದರೆ ನೋಡಿ, ಸ್ಕೂಲ್ನಲ್ಲಿ ನಿಮಗೆ ಹೇಳಿರ್ತಾರೆ ಸಂಸ್ಕೃತ ಬ್ಯಾಡ್ರಪ್ಪ, ಕನ್ನಡ ಇಂಗ್ಲೀಷ್ ಹಿಂದಿನೇ ಓದ್ರಿ ಅಂತ ಹೇಳಿರ್ತಾರೆ. ನೀವೇನು ಮಾಡಿರ್ತೀರಾ, ಸ್ಕೋರ್ ಮಾಡ್ಕೋಬೇಕು ಅಂತ ಸಂಸ್ಕೃತನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊಂಡು 125ಕ್ಕೆ 125, 124 ತಗೊಂಡಿರ್ತೀರಾ. ಅವಾಗ ಏನಾಗುತ್ತೆ, ನೀವು ಕನ್ನಡನ ಸೆಕೆಂಡ್ ಆರ್ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿರ್ತೀರಾ. ಆ ಥರ ಓದಿರೋಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಬರ್ತದೆ ಇವಾಗ ಶಿಕ್ಷಕರ ನೇಮಕಾತಿಯಲ್ಲಿ. ಯಾಕೆ ಅಂತಂದರೆ ನೋಡಿ, ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಒಂದು SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಸಿಸಲೇಬೇಕು. ಸುಮಾರು ಜನ ಸಂಸ್ಕೃತ ತಗೊಂಡವ್ರು ಏನು ಮಾಡ್ಬಿಡ್ತಾರೆ, ಸಂಸ್ಕೃತ, ಇಂಗ್ಲೀಷ್, ಹಿಂದಿನ ತಗೊಂಡ್ಬಿಟ್ಟಿರ್ತಾರೆ, ಕನ್ನಡನ ಓದೇ ಇರಲ್ಲ. ಅಂಥ ವಿದ್ಯಾರ್ಥಿಗಳು ಏನಾದರೂ ಕನ್ನಡದಲ್ಲಿ ಏನಾದರೂ ಅಂದರೆ ಇಂಗ್ಲೀಷ್ ಟೀಚರ್ ಆಗಬೇಕಂತ ಬಯಸಿದ್ರೆ ಅವರಿಗೆ ಕಷ್ಟ, ಯಾಕಂದರೆ ಅವರು ಕನ್ನಡನ ಓದೇ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ನೀವು ಇಂಗ್ಲೀಷ್ ಟೀಚರ್ ಆಗಬೇಕಂತ ಕನಸಿತ್ತಂದರೆ ನೀವು ಇಂಗ್ಲೀಷ್ ಸಬ್ಜೆಕ್ಟ್ ಜೊತೆಗೆ ಸ್ಕೂಲ್ನಲ್ಲಿ ಒಂದು ಸಬ್ಜೆಕ್ಟ್ ಆದರೂ ಕನ್ನಡ ಓದಿರಲೇಬೇಕು. ಸಾಮಾನ್ಯವಾಗಿ ಓದಿರ್ತಾರೆ, ಕೆಲವೊಬ್ರು ಏನು ಮಾಡಿರ್ತಾರೆ, ಈ ಸಿಟಿಯಲ್ಲಿರುವಂಥ ವಿದ್ಯಾರ್ಥಿಗಳು ಅಥವಾ ಆಪ್ಷನ್ಸ್ ಜಾಸ್ತಿ ಇರುವಂಥ ವಿದ್ಯಾರ್ಥಿಗಳು, ನೀವು ಬೆಂಗಳೂರಲ್ಲಿ ಹೋದರೆ ಫ್ರೆಂಚ್ ಎಲ್ಲ ಓದ್ಬಿಟ್ಟಿರ್ತಾರೆ ಅವರು, ಆಯಿತಾ, ಹೈಸ್ಕೂಲ್ ಮಟ್ಟಕ್ಕೆ. ಸೊ ಹಾಗಾಗಿ ಅಂಥವ್ರಿಗೆ ಇದು ಕಷ್ಟ ಆಗ್ತದೆ ಏನೋ ಶಿಕ್ಷಕರ ನೇಮಕಾತಿಯಲ್ಲಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ನೋಡೋಣ, ಅವರ ಹಿಂದಿ ಭಾಷೆ ಶಿಕ್ಷಕರಿಗೂ ಅದೇ ರೀತಿ ಇದೆ. ಈಗ ಅವರ ಸಿಲೆಬಸ್ ನೋಡೋಣ. ಇಂಗ್ಲೀಷ್ ಅವರಿಗೆ ನೋಡಿ, ಪ್ರೊನೌನ್ಸಿಯೇಷನ್ನು, ಸ್ಪೆಲ್ಲಿಂಗು, ಪಾರ್ಟ್ಸ್ ಆಫ್ ಸ್ಪೀಚು, ಟೆನ್ಸು, ಪ್ರಿಪೋಸಿಷನ್ನು, ಆರ್ಟಿಕಲ್ಸು, ರಿಪೋರ್ಟೆಡ್ ಸ್ಪೀಚು, ಗ್ರಾಮರ್, ಸಿನೋನಿಮ್ಸ್, ಆಂಟೋನಿಮ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು, ಪ್ರಿಫಿಕ್ಸಸ್ಸು, ಸಫಿಕ್ಸಸ್ಸು, ಕ್ಲೋಸ್ ಟೆಸ್ಟು, ಕಾಂಪ್ರಹೆನ್ಷನ್ನು, ಸೆಂಟೆನ್ಸಸ್ಸು, ಪ್ಯಾರಾಗ್ರಾಫ್ ಟೆಸ್ಟಿಂಗು, ಈ ಥರ ಇದ್ದರೆ ಹಿಂದಿ ಟೀಚರ್ಸಿಗೆ ಭಾಷಾ ವಿಜ್ಞಾನ್, ಸಾಹಿತ್ಯಕ ಇತಿಹಾಸ, ಆದಿಕಾಲ್, ಭಕ್ತಿಕಾಲ್, ರಿಸೈಟಿಕಾಲ್, ರೀತಿಕಾಲ್, ಆಧುನಿಕ್ ಕಾಲ್, ಪದ್ಯ, ಗದ್ಯ ಅಂತ 2 ಇದೆ. ಸೊ ಹಿಂದಿ ಟೀಚರ್ಸಿಗೆ ಸಹ ಇದೆ. ಇನ್ನು ಮ್ಯಾಥ್ಸ್ ಟೀಚರ್ಸಿಗೆ ಹೇಳೋದಾದರೆ, ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು. ಸೊ PM ಮೆಥಡ್ನವರು ಫಿಸಿಕ್ಸ್ ಮ್ಯಾಥ್ಸ್ನಲ್ಲಿ ಕಡ್ಡಾಯ ಓದಿರಲೇಬೇಕು. ಸೊ ಇದನ್ನು ಒಂದು ಐಚ್ಛಿಕ ವಿಷಯ ಎಂದರೆ ರಸಾಯನಶಾಸ್ತ್ರ ಯಾವುದಾದ್ರು ಒಂದನ್ನು ತಗೊಂಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಮಾನ್ಯತೆ ಪಡೆದ ವಿಷಯದಲ್ಲಿ ಮೆಥಡ್ನಲ್ಲಿ B.Ed ಅನ್ನು ಪಡೆದಿರಬೇಕು, ಅಥವಾ ಮತ್ತು ಸ್ನಾತಕ ಪದವಿ ಪೂರ್ವ ಕೋರ್ಸ್ಗಳಲ್ಲಿ SSLCಯಲ್ಲಿ ಕನ್ನಡ ಅನ್ನೋ ಒಂದು ಭಾಷೆ ನೋಡಿ, ಕನ್ನಡ ನೀವು ಓದಿರಲೇಬೇಕಾಗ್ತದೆ SSLC ಆರ್ PUCಯಲ್ಲಿ, ಆಯಿತಾ. ಅದನ್ನೇ ಪದೇ ಹೇಳ್ತಿದ್ದಾರೆ. ಸೊ ಇದಿದೆ. ಸೊ ಈಗ ಫಿಸಿಕ್ಸ್ ಟೀಚರ್ಸು, ಮ್ಯಾಥ್ಸ್ ಟೀಚರ್ಸಿಗೆ PM ಮೆಥಡ್ನವರಿಗಿರೋ ಸಿಲೆಬಸ್ನ ನೋಡೋಣ. ಸೊ ಸ್ನೇಹಿತರೆ, ಅದ್ಭುತವಾಗಿ ಕ್ಲಾಸಸ್ಸನ್ನು ಆನ್ಲೈನ್ನಲ್ಲಿ ಅಚೀವರ್ ಸಂಸ್ಥೆಯಿಂದ PM ಮೆಥಡ್ನವರಿಗೆ ಕ್ಲಾಸಸ್ಸನ್ನು ಕೊಡಲಾಗಿದೆ. ಸೊ ನೀವು ನೋಡ್ಬೋದು, ಫಿಸಿಕ್ಸ್ನಲ್ಲಿ ಮೆಕ್ಯಾನಿಕ್ಸ್, ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಹೀಟ್ ಮತ್ತು ಥರ್ಮೋಡೈನಾಮಿಕ್ಸ್, ಸೌಂಡ್, ಲೈಟ್, ಆಪ್ಟಿಕ್ಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಎಲ್ಲ ಶಾಲಾ ಪುಸ್ತಕದ ಇದು ಸಿಲೆಬಸ್ಸೇ ಆಗಿದೆ ಸ್ನೇಹಿತರೆ. ಮಾಡರ್ನ್ ಫಿಸಿಕ್ಸ್ ಆಗಿರ್ಬೋದು, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಟಾಮಿಕ್ ಸ್ಟ್ರಕ್ಚರ್ ಆಗಿರ್ಬೋದು, ಮಾಸು, ಮಾಲಿಕ್ಯುಲರ್ ಸ್ಪೆಕ್ಟ್ರಾ, ಲೇಸರ್ಸು ಮತ್ತು ಎಕ್ಸ್ರೇ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದೆ, ನ್ಯೂಕ್ಲಿಯರ್ ಫಿಸಿಕ್ಸ್ ಇದೆ. ಸೊ ಎಲ್ಲವೂ ಇದೆ. ಇನ್ನು ಮ್ಯಾಥಮ್ಯಾಟಿಕ್ಸಲ್ಲಿ ನಂಬರ್ಸಿಂದ ಹಿಡಿದು ಸ್ಕ್ವೇರ್ ನಂಬರ್ ಸೆಟ್ಸಿಂದ ಹಿಡಿದು ಪರ್ಮಿಟೇಷನ್, ಕಾಂಬಿನೇಷನ್, ಅಲ್ಜಿಬ್ರಾ ಇದೆ, ಜಾಮಿಟ್ರಿ ಇದೆ, ಮೆನ್ಸುರೇಷನ್ ಇದೆ. ಸೊ ಎಲ್ಲದೂ ಇದೆ. ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮಿಟ್ರಿ ಎಲ್ಲವೂ ಕೂಡ ಇದೆ. ಸೊ ಇದು ಮ್ಯಾಥ್ಸ್ ಟೀಚರ್ಗೆ. ಇನ್ನು ಸೈನ್ಸ್ ಟೀಚರ್ಸಿಗೆ ಕೆಮಿಸ್ಟ್ರಿ, ರಾಸಾಯನಶಾಸ್ತ್ರ ವಿಷಯದೊಂದಿಗೆ ನೀವೇನು ಮಾಡಬೇಕು, ಇನ್ನು ಉಳಿದಿರೋದು ಸಸ್ಯಶಾಸ್ತ್ರ ಅಥವಾ ಪ್ರಾಣಿಶಾಸ್ತ್ರ, ಅಥವಾ ಅಂದರೆ ಏನಂದರೆ ಝುವಾಲಜಿ ಅಥವಾ
ಬಯಾಲಜಿಯಲ್ಲಿ ನೀವೇನು ಮಾಡಿರಬೇಕು, ಪದವಿಯನ್ನು ಪಡೆದಿರಬೇಕು. ಅದೇ ಮೆಥಡ್ನಲ್ಲಿ ನೀವೇನಾಗಿರಬೇಕು, B.Ed ಅನ್ನು ಮಾಡಿರಬೇಕು, CB ಮೆಥಡ್ ಅಂತ ಕರಿತೀವಿ. ಸೊ ಕೆಮಿಸ್ಟ್ರಿ ಬಯಾಲಜಿ ಮೆಥಡ್ನಲ್ಲಿ ನೀವು ಮಾಡಿರಬೇಕು. ಇವ್ರಿಗೆ ನೋಡಿ ಸಿಲೆಬಸ್ ಹೆಂಗಿದೆ, ಕೆಮಿಸ್ಟ್ರಿ ಅವರಿಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಬಯಾಲಜಿ ಅವರಿಗೆ ಅಗೇನ್ ನಾನ್ ಕೋರ್ ಡೇಟಾ ಅಂತ ಬರುತ್ತೆ, ಸೆಲ್ ಬಯಾಲಜಿ ಇದೆ, ಬಯೋಕೆಮಿಸ್ಟ್ರಿ ಮತ್ತು ಫಿಸಿಯಾಲಜಿ ಇದೆ, ಲೈಫು, ಜೆನೆಟಿಕ್ಸು, ಬಯೋಟೆಕ್ನಾಲಜಿ ಇದೆ. ಇನ್ನು ನಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಅತಿ ಹೆಚ್ಚು ಜನ ವಿದ್ಯಾರ್ಥಿಗಳು ಇವರೇ ಇರ್ತೀರಾ. ಸೊ ನೋಡಿ, ನೀವು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ಸ್ನಾತಕ ಪದವಿಯಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ ಅಥವಾ ಸೋಷಿಯಾಲಜಿ ಅಥವಾ ಜಿಯೋಗ್ರಫಿಯನ್ನು ಒನ್ ಆಫ್ ದ ಆಪ್ಷನ್ಸ್ ಆಗಿ ನೀವು ಓದಿರಲೇಬೇಕಾಗ್ತದೆ. ಅದೇ ಮೆಥಡ್ನಲ್ಲಿ ನೀವು B.Ed ಅನ್ನು ಪಡೆದಿರಬೇಕಾಗ್ತದೆ. ಮತ್ತು ಕನ್ನಡ ಇದೆ. ಮತ್ತು ಇನ್ನೊಂದು ನೋಡಿ, ತುಂಬ ಇಂಪಾರ್ಟೆಂಟು, ಸೂಚನೆ ಕೊಟ್ಟಿದ್ದಾರೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ನಾವೆಲ್ಲ ಕನ್ನಡ ಮಾಧ್ಯಮದವ್ರು ಇರ್ತೀವಿ, ಹಾಗಾಗಿ ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲೇ ನಡೆಯುತ್ತಿರುವುದರಿಂದ ಸಮಾಜ ವಿಜ್ಞಾನದ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದ ಇದರಲ್ಲೇ ಮಾಡಿರಬೇಕು. ಸರ್, ಕನ್ನಡ ಮಾಧ್ಯಮದಲ್ಲಿ ನಾನು ಪದವಿ ಓದ್ಬಿಟ್ಟಿದ್ದೀನಿ ಸರ್, ಬರಲ್ಲ. ಪದವಿಯನ್ನು ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ರಿಂದ, ಸಂಬಂಧಿತ ಕಾಲೇಜು ಪ್ರಾಂಶುಪಾಲರಿಂದ ದೃಢೀಕೃತ ಇಲ್ಲ ಸರ್ ನಾನು ಕನ್ನಡದಲ್ಲಿ ಓದ್ಬಿಟ್ಟಿದ್ದೀನಿ ಬಟ್ ಗೊತ್ತಾಗಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವಿಲ್ಲಿ ದೃಢೀಕೃತ ಪ್ರತಿಯನ್ನು ಪಡೆದಿಟ್ಕೊಂಡಿರಬೇಕು ಮತ್ತು ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸಬೇಕು ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ವಸತಿ ಶಾಲೆಗಳು ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ಸೋಷಿಯಲ್ ಟೀಚರ್ಸು ಕಡ್ಡಾಯವಾಗಿ ಇಂಗ್ಲಿಷ್ನಲ್ಲೇ ಅಂದರೆ ಏನು ಇಂಗ್ಲಿಷ್ ಮೀಡಿಯಂನಲ್ಲೇ ಪದವಿಯನ್ನು ಪಡೆದಿರಬೇಕು. ಜೊತೆಗೆ ಆ ವಿಶ್ವವಿದ್ಯಾನಿಲಯ ರಿಜಿಸ್ಟ್ರರಿಂದ ಒಂದು ಅಧಿಕೃತ ಪ್ರತಿಯನ್ನು ದೃಢೀಕೃತ ಪ್ರತಿಯನ್ನು ಸರ್ಟಿಫಿಕೇಟನ್ನು ತಗೊಂಡಿರಬೇಕು. ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಹಾಜರುಪಡಿಸಬೇಕು ಅಂತ ಕೂಡ ಮೊದಲೇ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಕಾನೂನು ಪ್ರಕಾರ ಏನು ಅಂತಂದರೆ ನೀವು ಇದಕ್ಕೆ ಕೇಸು ಹಾಕಕ್ಕೆ ಬರಲ್ಲ. ಏನಂತಂದರೆ, ಯಾಕಂತಂದರೆ ಇದು ಮೊದಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಮೊದಲೇ ಮೆನ್ಷನ್ ಮಾಡಿರೋದ್ರಿಂದ ನೇಮಕಾತಿಯಲ್ಲಿ ಅದೇ ಥರ ನಡೆಯುತ್ತೆ, ಆಯಿತಾ. ಇವರು ಅಕಸ್ಮಾತ್ ನಂತರದಲ್ಲಿ ಇಲ್ಲ ಇದು ಬೇಕಿತ್ತು ಅಂತ ರಿಜೆಕ್ಷನ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದರೆ ಮೊದಲೇ ಹೇಳಿರೋದ್ರಿಂದ ಇದು ನೀವು ರೆಡಿ ಇಟ್ಕೊಂಡಿರಬೇಕಾಗ್ತದೆ. ಸೊ ಸೋಷಿಯಲ್ ಟೀಚರ್ಸ್ ಎಲ್ಲರೂ ಗಮನಿಸಿ, ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗ್ತದೆ. ನಂತರದಲ್ಲಿ ಅವರ ಸಿಲೆಬಸ್ ನೋಡೋಣ. ಹಿಸ್ಟ್ರಿ ಇದೆ, ಸಿವಿಕ್ಸ್ ಇದೆ, ಜಿಯೋಗ್ರಫಿ ಇದೆ, ಎಕನಾಮಿಕ್ಸ್ ಇದೆ. ಸೊ 4 ಸಬ್ಜೆಕ್ಟು. ಹಿಸ್ಟ್ರಿಯಲ್ಲಿ ಮಿಡಲ್ ಇಂಡಿಯಾದಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಏನ್ಷೆಂಟು ಚೂರ್ಚೂರ್ ಇದೆ, ಮಿಡಲ್ ಇಂಡಿಯಾ ಇದೆ, ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್ ಇದೆ, ನಮ್ಮ ವಿಜಯನಗರ ಸಾಮ್ರಾಜ್ಯ, ಬಹಮನಿ ಇದೆ, ಮರಾಠರ್ ಇದ್ದಾರೆ, ಮತ್ತು ಇಂಗ್ಲೀಷ್ ಇದೆ, ಮೈಸೂರು ಸುಲ್ತಾನ್ಸು, ಒಡೆಯರ್ಸ್ ಇದ್ದಾರೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇದೆ. ಹಾಗೆ ಪ್ರೀ ಹಿಸ್ಟ್ರಿ ಇದೆ. ನೋಡಿ, ಇಲ್ಲಿ ಉಲ್ಟಾ ಕೊಟ್ಟಾನೆ, ಇಲ್ಲಿ ಏನ್ಷೆಂಟ್ ಹಿಸ್ಟ್ರಿ ಇಲ್ಲಿ ಕೊಟ್ಟಾನೆ. ನೋಡ್ರಿ, ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಹಿಸ್ಟ್ರಿ, ಪ್ರೀ ಹಿಸ್ಟ್ರಿ, ಏನ್ಷೆಂಟು, ವೇದಿಕ್ಕು, ಮೌರ್ಯ, ಕುಶನರು, ಗುಪ್ತರು, ವರ್ಧನರು, ಕ್ರಿಶ್ಚಿಯಾನಿಟಿ ಇದೆ, ಇಸ್ಲಾಂ ಧರ್ಮ ಇದೆ, ಮಾಡರ್ನ್ ವರ್ಲ್ಡ್ ಇದೆ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಇವನು ಏನು ಮಾಡ್ಬಿಟ್ಟವನೆ ಅಂದರೆ ಎಲ್ಲ ಹಿಸ್ಟ್ರಿನೂ 65 ಚಾಪ್ಟರ್ನ ಬರುತ್ತೆ. ಏನ್ಷೆಂಟು, ಮಿಡವಲ್ಲು, ಮಾಡರ್ನು, ಕರ್ನಾಟಕ, ವರ್ಲ್ಡ್ ಹಿಸ್ಟ್ರಿ ಎಲ್ಲ ಮಿಕ್ಸ್ಚರ್ ಮಾಡಿಬಿಟ್ಟು ಒಂದು ಅಟ್ಲೀಸ್ಟ್ ಅದರಲ್ಲಿ ಒಂದು 20 ಸಬ್ಜೆಕ್ಟ್ ಕಾನ್ಸೆಪ್ಟ್ಸನ್ನು ಮಾತ್ರ ಇಟ್ಟಿದ್ದಾನೆ. ಸೊ ಅಷ್ಟು ಮಾತ್ರ ನೀವು ನೋಡ್ಕೊಂಡು ಹೋದರೆ ಸಾಕು. ಸೊ ಇದನ್ನು ಗಮನಿಸಿ. ಇನ್ನು ಸಿವಿಕ್ಸಲ್ಲೂ ಅದೇ ಥರ ಮಾಡಿದ್ದಾನೆ. ಸೊ ನೀವು ಓದೋ ಕಾನ್ಸ್ಟಿಟ್ಯೂಷನ್ ಬೇರೆ, ಸಿವಿಕ್ಸ್ ಬೇರೆ, ಇದು ಪೊಲಿಟಿಕಲ್ ಸೈನ್ಸ್ ಅಂತ ಬರ್ತದೆ. ಸೊ ಸ್ಕೂಲ್ ಮಟ್ಟದಿರುತ್ತೆ, ಅದನ್ನು ನೀವು ನೋಡ್ಕೊಂಡು ಹೋಗಬೇಕು. ಇನ್ನು ಜಿಯೋಗ್ರಫಿ ಕೂಡ ನೋಡಿ ಅದೇ ಥರ, ಫಿಸಿಕಲ್ಲು, ಇಂಡಿಯಾ, ಕರ್ನಾಟಕ ಜಿಯೋಗ್ರಫಿನ ಮಿಕ್ಸ್ ಮಾಡಿದ್ದಾನೆ, ವರ್ಲ್ಡ್ ಜಿಯೋಗ್ರಫಿನೂ ಮಿಕ್ಸ್ ಮಾಡಿದ್ದಾನೆ. ಎಕನಾಮಿಕ್ಸ್ ಇದೆ, ಬೇಸಿಕ್ ಎಕನಾಮಿಕ್ಸ್ ಇದೆ. ಓಕೆ, PT ಟೀಚರ್ಸು. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ PT ಟೀಚರ್ಸ್, ಸೊ ನಿಮಗೆ ಇದೊಂದು ಎಷ್ಟೋ ಸರ್ 16-17 ವರ್ಷ ಆಗಿತ್ತು ಸರ್ ನೇಮಕಾತಿಯಾಗಿ ಅಂತ ಅಂದವ್ರಿಗೆ ನೋಡ್ಕೊಳ್ಳಿ, ಬುಕ್ಸ್ನ ತೆಗೀರಿ. ಸೊ ಪದವಿ ಪಡೆದಿರಬೇಕು, ಜೊತೆಗೆ ದೈಹಿಕ ಶಿಕ್ಷಣದಲ್ಲಿ B.Ed ಅನ್ನು ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ಹಾಗೆ ನೀವು ಕೂಡ ಕನ್ನಡನ ಒಂದು ಭಾಷೆಯಾಗಿ ಓದಿರಬೇಕು ಟೀಚರ್ಸು. ನೋಡಿ, ಫಿಸಿಕಲ್ ಟೀಚರ್ಸಿಗೆ ಏನಪ್ಪ ಇದೆ ಪೇಪರ್ 2 ಸಿಲೆಬಸ್ಸು ಅಂದರೆ, ಸೈಂಟಿಫಿಕ್ ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಷನ್ ಇದೆ, ಹಿಸ್ಟ್ರಿ ಇದೆ, ಅನಾಟಮಿ ಇದೆ. ಇದನ್ನೆಲ್ಲ ನೀವು B.Ed ಓದಿರ್ತೀರ ಸಬ್ಜೆಕ್ಟ್ಸು, ಅದೇ ಸಬ್ಜೆಕ್ಟ್ಸ್ ಆಗಿರುತ್ತೆ. ಫಸ್ಟ್ ಏಡ್ ಇರುತ್ತೆ, ಮತ್ತು ಟೆಸ್ಟು ಮೆಜರ್ಮೆಂಟ್ ಇರುತ್ತೆ ಫಿಸಿಕಲ್ ಎಜುಕೇಷನಲ್ಲಿ, ಮತ್ತು ದೊಡ್ಡ ದೊಡ್ಡ ಗೇಮ್ಸ್ಗಳ ಬಗ್ಗೆ ಗೊತ್ತಿರಬೇಕು, ಅದರ ರೂಲ್ಸು, ಅದ್ರ ಬಗ್ಗೆ. ಉದಾಹರಣೆಗೆ ಫುಟ್ಬಾಲು, ಹಾಕಿ, ಖೋಖೋ, ಕಬಡ್ಡಿ, ಬಾಸ್ಕೆಟ್ಬಾಲ್, ವಾಲಿಬಾಲ್, TT, ಬ್ಯಾಡ್ಮಿಂಟನ್, ಕ್ರಿಕೆಟ್, ರೀಕ್ರಿಯೇಷನ್ ಮತ್ತು ಕ್ಯಾಂಪಿಂಗ್, ಮೈನರ್ ಗೇಮ್ಸು, ಯೋಗ, ಸ್ಪೆಷಲ್ ಆಕ್ಟಿವಿಟೀಸು, ನ್ಯಾಷನಲ್ ಐಡಿಯಲ್ಸು, ಇಂಟಿಗ್ರೇಷನು, ಕರೆಂಟ್ ಅಫೇರ್ಸ್, ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ. ಸೊ ಸ್ನೇಹಿತರೆ, B.Ed ಓದೋರಿಗೆ ತುಂಬ ಸಿಂಪಲ್ ಸಿಲೆಬಸ್ ಇಟ್ಟಿದ್ದಾನೆ. ಸೊ ನೀವು ಇದನ್ನು ದಯವಿಟ್ಟು ಚೆನ್ನಾಗಿ ಓದ್ಕೊಂಡು ಹೋಗಿ ಅಂತ ಹೇಳ್ತಾ, ಸೊ ಇನ್ನು ಕಂಪ್ಯೂಟರ್ ಟೀಚರ್ಸ್. ಸೊ ಸುಮಾರು ಜನ ಈ ವಿಡಿಯೋ ನೋಡ್ತಿರೋರು, ಸರ್ B.Ed ಮಾಡಿಲ್ಲ, TET ಮಾಡಿಲ್ಲ, ನಾನು BCA ಓದಿದ್ದೀನಿ, BSc ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ, ನಮಗೆ ಬರುತ್ತಾ ಅಂದರೆ ಬರುತ್ತೆ. ನೋಡಿ, ಕೆಳಕಂಡ ಇಂಜಿನಿಯರಿಂಗಲ್ಲಿ ಪದವಿಯನ್ನು ಪಡೆದಿರಬೇಕು. ಯಾವುದರಲ್ಲಿ? ಐದರ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್. ಸೊ BE ಇನ್ CS ಅಥವಾ IS ಓದಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು, ಅಥವಾ BCA ಓದಿರೋರು ಅಪ್ಲೈ ಮಾಡ್ಬೋದು,
ಅಥವಾ BSc ಇನ್ ಕಂಪ್ಯೂಟರ್ ಸೈನ್ಸ್ ಓದೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ವಿತೌಟ್ ಎನಿ B.Ed ಅಥವಾ ವಿತೌಟ್ ಎನಿ TET ಈ 3 ಡಿಗ್ರಿಯನ್ನು ಓದ್ಬಿಟ್ಟಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ತುಂಬ ಒಂದು ಅಡ್ವಾಂಟೇಜಸ್ ಸ್ನೇಹಿತರೆ. ಮೊದಲೇ ಜಾಬ್ಸ್ ಇಲ್ಲ, AI ಬಂದಿದೆ. ಸೊ ಯಾವ ಮಟ್ಟಿಗೆ ಬಂದ್ಬಿಟ್ಟಿದೆ ಗೊತ್ತಾ ಸ್ನೇಹಿತರೆ, ಈಗ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರ್ತೀರಾ, ಆ ವಿಡಿಯೋ ಎಡಿಟಿಂಗಲ್ಲಿ ಬಳಸುವಂಥ ಟೂಲ್ಸ್ಗಳನ್ನು ಏನು ಮಾಡ್ತಾ ಇದ್ದಾರೆ, AI ಮಾಡ್ಕೊಡ್ತಾ ಇದೆ. ಸೊ ಉದಾಹರಣೆಗೆ ಸಬ್ ಟೈಟಲ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ, ಆ ಸಬ್ ಟೈಟಲ್ಸ್ ಮಾಡ್ಕೊಳ್ಳೋಕ್ಕೆ ಒಂದು AI ಟೂಲ್ ಇದೆ. ಸೊ ಹಾಗಾಗಿ ನಮಗೆ ಏನೋ ಕೆಲಸ ಕಮ್ಮಿ ಆಗ್ತಿದೆ, ಮತ್ತು ಇನ್ನೊಂದು ಏನಾಗ್ತಾ ಇದೆ, ಎಲ್ಲದೂ ಆಧುನೀಕರಣ ಆಗ್ತಾ ಇದೆ. ಆ ಕಾರಣದಿಂದ ಸುಮಾರು ಜನ IT ಕ್ಷೇತ್ರದಲ್ಲಿ ಕೆಲಸ ಇಲ್ಲದೆ ಇರ್ಬೋದು. ಸರ್ ಯಾರು ಇರ್ತಾರೆ ಸರ್, ಎಲ್ಲ IT ಹೋಗ್ಬಿಟ್ಟಿರ್ತಾರಲ್ಲ ಅಂತ ನೀವು ಹೇಳ್ಬೋದು. IT ಕ್ಷೇತ್ರದಲ್ಲಿ ಕೆಲಸ ಕಮ್ಮಿ ಆಗ್ತಿರ್ಬೋದು. ಸೊ ಹಾಗಾಗಿ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ ಸ್ನೇಹಿತರೆ. ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲರಿಗೂ ಕೂಡ ಗೋಲ್ಡನ್ ಆಪರ್ಚುನಿಟಿ. ವಿತೌಟ್ B.Ed ನೀವು ಕೇವಲ ಇದರಲ್ಲಿ ಯಾವುದೇ ಕೋರ್ಸ್ ಓದಿದ್ರು ಕೂಡ ನೀವು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗ್ಬೋದು. ಸೊ ಇದಕ್ಕೆ ಸಿಲೆಬಸ್ ಏನಿದೆ ನೋಡೋಣ. ನಿಮ್ಮ ಸಿಲೆಬಸ್ ಸ್ನೇಹಿತರೆ ತುಂಬ ಸಿಂಪಲ್ ಇರುತ್ತೆ. C ಪ್ರೋಗ್ರಾಮಿಂಗ್ ಇದೆ, ಅಥವಾ ಕಂಟ್ರೋಲ್ ಸ್ಟ್ರಕ್ಚರ್ ಇದೆ, ಅರೇಸ್ ಇದೆ, ಫಂಕ್ಷನ್ಸ್, ಪಾಯಿಂಟರ್ಸ್ ಇದೆ, ಬಿಟ್ ವೈಸ್ ಆಪರೇಟರ್ಸ್ ಇದೆ, ಡೇಟಾ ಸ್ಟ್ರಕ್ಚರ್ ಇರುತ್ತೆ. ನೀವು ಯಾರಾದರೂ IT ಕೆಲಸ ಮಾಡಿದವರಾಗಿದ್ರೆ ಇದೆಲ್ಲ ನಿಮಗೆ ಥಿಯರಿ ಮರ್ತೋಗ್ಬಿಟ್ಟಿರುತ್ತೆ, ಆಲ್ರೆಡಿ ಕೋಡಿಂಗ್ ಮಾಡ್ತಾ ಇರ್ತೀರಾ. ಬಟ್ ಇದೆಲ್ಲ ತುಂಬ ಬೇಸಿಕ್. ಸ್ಟ್ಯಾಕ್ಸು, ಕ್ಯೂಸು, ಟ್ರೀಸು, ಗ್ರಾಫ್ಸು, ಸಾರ್ಟಿಂಗು, OS, ಪ್ರಾಸೆಸ್ ಮ್ಯಾನೇಜ್ಮೆಂಟು, ಫೈಲ್ ಸಿಸ್ಟಮು, ಇನ್ಪುಟ್ ಔಟ್ಪುಟ್ ಸಿಸ್ಟಮು. ಸೊ ತುಂಬ ಸಿಂಪಲ್ ಸಿಲೆಬಸನ್ನು ಇಟ್ಟಿದ್ದಾರೆ. ಸೊ ನಿಮ್ಮ ಹಳೆ ಕಂಪ್ಯೂಟರ್ ಸೈನ್ಸ್ ನೋಟ್ಸ್ನೆಲ್ಲ ತೆಗೀರಿ. ಸೊ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಇದಕ್ಕೆ ಕೂಡ ಆನ್ಲೈನ್ ಕ್ಲಾಸಸ್ಸನ್ನು ಮಾಡಿಸ್ತೇವೆ, ಯೋಜನೆ ಮಾಡಿದ್ದೇವೆ. ಸೊ ಹಾಗಾಗಿ ಪೇಪರ್ 2 ಕೂಡ ಇದೆ. ಇನ್ನು ಇಲ್ಲಿ ತನಕ ನಾನು ನಿಮಗೆ ಎಲ್ಲ ಟೀಚರ್ಸ್ದು ಸಿಲೆಬಸನ್ನು ಹೇಳಿದ್ದೀನಿ ಸ್ನೇಹಿತರೆ. ಸೊ ಈಗ ಈ ಪಾಯಿಂಟಿಂದ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ಒಂದಿಷ್ಟು ಗೊಂದಲಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ನೋಟಿಫಿಕೇಶನಲ್ಲಿ. ಇಲ್ಲ ಸರ್ ನಮಗೆ ಆಲ್ರೆಡಿ ನೋಟಿಫಿಕೇಶನ್ ಗೊತ್ತು ಅಂದರೆ ನೀವು ಬೇಕಾದ್ರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ, ಇಲ್ಲ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನೋಡಿ ಏಜು 45, 48, 50 ಇಟ್ಟಿದ್ದಾರೆ. ಜನರಲ್ ಅವರಿಗೆ 45, 2A, 2B, 3A, 3B ಅವರಿಗೆ 48, SC ST ಕ್ಯಾಟಗರಿ ಅವನಿಗೆ 50. ಆಯಿತಾ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಪ್ರೊಬೇಷನರಿ ಇರ್ತೀರಾ ಸ್ನೇಹಿತರೆ, 2 ವರ್ಷ ಬರೀ ಪ್ರೊಬೇಷನಲ್ಲಿ ಇರ್ತೀರಾ. ಆದರೆ ಸಂಬಳ ನೋಡಿ 2024ರ ಪರಿಷ್ಕೃತ ಶ್ರೇಣಿಯಲ್ಲಿ ಸ್ಟಾರ್ಟಿಂಗ್ 54,175 ರೂಪಾಯಿ ಬೇಸಿಕ್ ಪೇ ಸ್ನೇಹಿತರೆ. ವಸತಿ ಶಾಲೆ ಟೀಚರ್ಗೆ ಎಷ್ಟು? 54,175 ಬೇಸಿಕ್ ಪೇ ಇದೆ ಸ್ನೇಹಿತರೆ. ಅದ್ಭುತವಾದ ಸ್ಯಾಲರಿ. ಸೊ ಇದನ್ನು ನೀವು ನೋಡ್ಬೋದು. ಅದು ಬಿಟ್ಟರೆ ಪಿಂಚಣಿ, KGID, PF ಯೋಜನೆ ಸೌಲಭ್ಯ ಕುರಿತು ಕೂಡ ಇದೆ. ಸೊ ಸಂಘದ ವ್ಯಾಪ್ತಿಯಿಂದ ನೌಕರಿಗೆ ಯೋಜನೆ ಇರೋದಿಲ್ಲ, PF ಯೋಜನೆ ಇರೋದಿಲ್ಲ, NPS ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಾಮ್ ಫೀಸು ಸ್ನೇಹಿತರೆ, ಜನರಲ್ಲು OBCಗೆ 750 ರೂಪಾಯಿ ಇದೆ, SC ST ಕ್ಯಾಟಗರಿಯನ್ನಿಗೆ 500 ರೂಪಾಯಿ ಇದೆ, ವಿಶೇಷ ಚೇತನವರಿಗೆ 250 ರೂಪಾಯಿ ಇದೆ. ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಎಕ್ಸಾಮ್ ಪ್ರಕ್ರಿಯೆ ಶುಲ್ಕ 250 ರೂಪಾಯಿ, ಇದೆಲ್ಲರೂ ಕಟ್ಟಲೇಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಹೆಚ್ಚುವರಿ ಅರ್ಜಿ ಶುಲ್ಕ 500 ರೂಪಾಯಿ ಜನರಲ್ ಕ್ಯಾಂಡಿಡೇಟ್ಸ್ ಅವ್ರು ಕಟ್ಟಬೇಕು, 250 ರೂಪಾಯಿ SC ST ಕ್ಯಾಟಗರಿಯವ್ರನ್ನ ಕಟ್ಟಬೇಕು. ಇವ್ರಿಗೆ ಯಾವುದೇ ರೀತಿ ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಕನ್ನಡ ಭಾಷಾ ಪರೀಕ್ಷೆ ಸೇರಿ 1000 ಸರಿ ನಾವು ಇದನ್ನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೇನೆ. ಸ್ಟಿಲ್ ನೀವೇನು ಮಾಡ್ತಿರ್ತೀರಾ, ಡೌಟ್ಸ್ ಕೇಳ್ತಾ ಇರ್ತೀರಾ. ಕ್ಲಾರಿಟಿ ತೊಗೊಂಬಿಡಿ. SSLC ಆರ್ SSLC PUCಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ನೀವು ಓದಿದ್ರೆ ನಿಮಗೆ ಕಡ್ಡಾಯ ಕನ್ನಡ ಇಲ್ಲ. ಹಿಂಬರುವ ಯಾವುದೇ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕಡ್ಡಾಯ ಕನ್ನಡ ಪಾಸ್ ಮಾಡಿದ್ರೆ ನಿಮಗೆ ಕಡ್ಡಾಯ ಕನ್ನಡ ಇಲ್ಲ. ಸೊ ಇಲ್ಲ, ಇವ್ಯಾವುದೂ ಇಲ್ಲ ಅಂದರೆ ನೀವು ಬರಿಬೇಕಾಗ್ತದೆ. ಇಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಇದು ಮತ್ತೆ ಹೇಳೋದಿಲ್ಲ. ಸೊ ಇನ್ನು ಕಾಂಪಿಟೇಷನ್ ಇರುತ್ತೆ. ಮತ್ತು ಸರ್ ಅರ್ಹತೆ ಪಡೆಯೋಕ್ಕೆ 35% ಸರ್ ಪೇಪರ್ ತುಂಬ ಟಫ್ ಬಂತು ಸರ್ ಅಂತ ಇದ್ದಾರೆ. ಸೊ ನಾನು ಮತ್ತೆ ನಿಮ್ಗೆ ಇನ್ನೊಂದು ಹೇಳಿದೆ, ಸಿಲೆಬಸ್ಸಲ್ಲಿ ಹೇಳ್ತಾ ಸೈಕಾಲಜಿ ಅನ್ನೋ ಪದನೇ ಬಳಸಿಲ್ಲ. ಸೊ ಸೈಕಾಲಜಿ ಇಲ್ಲ ಇದು KA ಎಕ್ಸಾಮ್ನಲ್ಲಿ. ಸೊ 35% ನಿಮಗೆ ಮಾರ್ಕ್ಸ್ ಇದೆ ಮಿನಿಮಮ್ ಕ್ವಾಲಿಫೈಯಿಂಗಿಗೆ. ಆಯಿತಾ. ಅಂದರೆ ನೀವು ಅದಕ್ಕಿಂತ ಕಮ್ಮಿ ತೆಗೆದ್ರೆ, ಯಾವ್ದಾದ್ರು 2 ಪೇಪರ್ ಸೇರಿಸಿ ಅವು 2ಕ್ಕಿಂತ ಕಮ್ಮಿ ತೆಗೆದ್ರೆ ನೀವು ಆಯ್ಕೆ ಪಟ್ಟಿಯಲ್ಲ, ಸ್ಕೋರ್ ಪಟ್ಟಿಯಲ್ಲೇ ನಿಮ್ಮ ಹೆಸರನ್ನು ಕೊಡೋದಿಲ್ಲ. ಆಯಿತಾ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25. ಈಗ ಸುಮಾರು ಜನ ಅಪ್ಲಿಕೇಶನ್ ಡೌಟ್ಸ್ನ ಕೇಳ್ತಾ ಇದ್ರು, ಅಪ್ಲಿಕೇಶನ್ನು ತಗೊತಾ ಇಲ್ಲ ಸರ್, ಆಗ್ತಿಲ್ಲ ಅಂತ. ಸೊ ನಮ್ಮ KA ಅದ್ಭುತವಾಗಿ ಒಂದು ವರ್ಕ್ ಫ್ಲೋನ ಕೊಟ್ಟಿದ್ದಾರೆ. ಫಸ್ಟು ನೀವೇನು ಮಾಡಬೇಕಾಗ್ತದೆ, ನಿಮ್ಮ ಡಿಜಿಲಾಕರ್ನ ಆ್ಯಪನ್ನು ಹಾಕೋಬೇಕಾಗತ್ತೆ. ನಂತರದಲ್ಲಿ KA ವೆಬ್ಸೈಟ್ ಪೋರ್ಟಲಿಗೆ ಹೋದರೆ ಡಿಜಿಲಾಕರ್ನಿಂದ ವೆರಿಫೈ ಮಾಡಬೇಕಾದ. ಸೊ ಮೊದಲ ಕೆಲಸ ಏನು, ಡಿಜಿಲಾಕರಿಗೆ ಹೋಗಿ ನಿಮ್ಮ ಆಧಾರನ ಅಪ್ಡೇಟ್ ಮಾಡೋದಾಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು ಮಾಡಬೇಕು. ನಂತರ ಪೋರ್ಟಲಿಗೆ ಹೋಗಿ ಡಿಜಿಲಾಕರಿಂದ ವೆರಿಫೈ ಮಾಡಿಸ್ಬೇಕು, ನಿಮ್ಮ ರಿಜಿಸ್ಟ್ರೇಷನ್ ಮಾಡಬೇಕು, ಕನ್ಫರ್ಮೇಷನ್ ಮೇಲ್ ಬರುತ್ತೆ. ನಂತರ ಲಾಗಿನ್ ಆಗಬೇಕು, ಬೇಸಿಕ್ ಡೀಟೇಲ್ಸ್ ಕೊಡಬೇಕು, ಅಡ್ರೆಸ್ಸು, ತಂದೆ ತಾಯಿ ಹೆಸರು, ಹೈಟು ವೇಟು ಕೊಡಬೇಕು, SSLC PUC ರಿಸರ್ವೇಷನ್ ಡೀಟೇಲ್ಸು, ಮತ್ತು ಯಾವ್ದಾದ್ರು ಮೀಸಲಾತಿ ಇದೆಯಾ, ಕ್ವಾಲಿಫಿಕೇಷನ್ ಏನಾದ್ರು ಇದೆಯಾ, ವರ್ಕ್ ಎಕ್ಸ್ಪೀರಿಯನ್ಸು, ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಿರುತ್ತೆ. ಏನೂ ಇಲ್ಲ, ಫೋಟೋ, ಸೈನು ಅಷ್ಟೇ ಇರುತ್ತೆ.
ಅಪ್ಲಿಕೇಶನ್ನ ಪ್ರಿವ್ಯೂ ಕೊಡುತ್ತೆ. 1000 ಸರಿ ಪ್ರಿವ್ಯೂವನ್ನು ನೋಡ್ಕೊಂಡು ಸಬ್ಮಿಟ್ ಕೊಡಿ, ಡಿಕ್ಲರೇಷನ್ ಮತ್ತು ಸಬ್ಮಿಟ್ ಮಾಡಿ, ಪೇಮೆಂಟ್ ಮಾಡಿ, ಆಯಿತಾ. ನಂತರ ಪ್ರಿಂಟೌಟನ್ನು ತಗೊಳ್ಳಿ, ಏನೇ ಅಪ್ಡೇಟ್ಸ್ ಇದ್ರೂ ಟ್ರ್ಯಾಕ್ ಮಾಡಿ. ಇಷ್ಟು ಸಿಂಪಲ್ ಆಗಿದೆ. ಅಗೇನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅಚೀವರ್ಸ್ ಸಂಸ್ಥೆಯಲ್ಲಿ ವಸತಿ ಶಾಲಾ ಶಿಕ್ಷಕರು ಮುಂಬರುವ GPSTR HSTR ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಬ್ಯಾಚ್ಗಳನ್ನು ಆನ್ಲೈನ್ ಮಾತ್ರ ಮಾಡಲಾಗ್ತದೆ. ಸೊ ಇದಕ್ಕೆ ನಮ್ಮ ಟೆಲಿಗ್ರಾಮ್, ವಾಟ್ಸ್ಆ್ಯಪ್ ಚಾನಲ್ಗಳಿಗೆ ಜಾಯ್ನ್ ಆಗ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರೋ QR ಕೋಡನ್ನು ಸ್ಕ್ಯಾನ್ ಮಾಡಿ. ಸೊ ಸ್ನೇಹಿತರೆ, ನೀವು ನಮ್ಮ ಆಫೀಸ್ ಅಡ್ರೆಸ್ಗೆ ವಿಸಿಟ್ ಮಾಡ್ಬೋದು. ಸೊ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ 1ನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ಅಚೀವರ್ ಸಂಸ್ಥೆಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು. ಸ್ನೇಹಿತರೆ, ವಸತಿ ಶಾಲಾ ಶಿಕ್ಷಕರು ಗೋಲ್ಡನ್ ಆಪರ್ಚುನಿಟಿ, ಯಾರು ಮಿಸ್ ಮಾಡ್ಕೊಬೇಡಿ. ಇನ್ನೂ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ, ಇನ್ನೂ ಕೂಡ ಅರ್ಜಿ ಹಾಕಕ್ಕೆ ಟೈಮ್ ಇದೆ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. ಯಾರ್ಯಾರು TET ಪಾಸ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. ಸೊ ಕೋಚಿಂಗ್ ಸಂಬಂಧಿತ ಏನಾದರೂ ವಿಷಯ ಬೇಕಿದ್ರೆ ಮಾಹಿತಿ ಕೇಳಿ. ಸೊ ಒಟ್ಟಾರೆ ಈ ಥರ ಇದೆ ಸರ್, ಹಳೆ ಪೇಪರ್ಸ್ಗಳನ್ನು ತೋರಿಸಿ ಅಥವಾ ಇದ್ರ ಸಂಬಂಧಿತ ಕ್ಲಾಸ್ಗಳನ್ನು, ಡೆಮೋ ಕ್ಲಾಸಸ್ನ ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಬಿಡಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದರ ಸಂಬಂಧಿತ ವೀಡಿಯೋಸ್ಗಳನ್ನು ಬಿಡ್ತೀವಿ ಅಂತ ಹೇಳ್ತಾ, ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.